ಚಾಪ್ಟರ್ ಹೆಸರೇನು? ಕರೆಂಟ್ ಎಲೆಕ್ಟ್ರಿಸಿಟಿ ಈಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ಇನ್ ವಿಚ್ ವಿ ಲರ್ನ್ ಅಬೌಟ್ ಎಲೆಕ್ಟ್ರಿಕ್ ಕರೆಂಟ್. ಎರಡು ಬೇರೆ ಬೇರೆ ಅವು. ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋದು ಫಿಸಿಕ್ಸ್ದು ಒಂದು ಬ್ರಾಂಚ್. ಆ ಬ್ರಾಂಚ್ ಒಳಗೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಕಲಿತೀವಿ. ಹ್ಞೂ ರೀ. ಆ್ಯಕ್ಚುಲಿ ಮೀನಿಂಗ್ ನೋಡ್ಕೊಂತ ಹೋದ್ರೆ ಅವಾಗ ಕರೆಂಟ್ ಅಂದ್ರೆ ಏನು? ಫ್ಲೋ. ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಫ್ಲೋ ಆಗುವಂಥ ಚಾರ್ಜ್. ಇಲೆಕ್ಟ್ರಿಕ್ ಕರೆಂಟ್ ಅಂದರೆ ಚಾರ್ಜ್ ಇನ್ ಫ್ಲೋ, ಚಾರ್ಜ್ ಇನ್ ಮೋಷನ್, ಎರಡು ಅಲ್ಲಿಗೆ ಬರ್ತಾವೆ. ಸೊ ಈಗ ಸ್ಟಾಟಿಕ್ ಡೈನಮಿಕ್ ಅನ್ನೋ ಎರಡು ಶಬ್ದ ಕೇಳಿದ್ರೆ ನೀವು? ಡೈನಮಿಕ್ ಹೀರೋ ಅಂತ ಹೇಳ್ತಾರೆ. ಇವು ಬೇಕಾದ ಕೇಳಿ ಸರ್ ನೀವು. ಆ ಹೀರೋ ಹೆಸರು ಹೇಳ್ರಿ, ಅವ ಯಾವ ಸ್ಟಾರ್ ಅಂತ ಹೇಳ್ತೀವಿ ನಾವು. ಅನ್ಫಾರ್ಚುನೇಟ್ಲಿ CET ಒಳಗೆ ಆ ಪ್ರಶ್ನೆ ಕೇಳಂಗಿಲ್ಲ. ಸೊ ಹೀಗಾಗಿ ಅದರಿಂದ ದೂರ ಬರೋಣ ನಾವು. ಸ್ಟಾಟಿಕ್ ಅಂದ್ರೆ ದ ಒನ್ ವಿಚ್ ಡಸ್ ನಾಟ್ ಚೇಂಜ್ ಈಸ್ ಸ್ಟಾಟಿಕ್. ಡೈನಮಿಕ್ ಅಂದ್ರೆ ದ ಒನ್ ವಿಚ್ ಚೇಂಜಸ್ ಕಂಟಿನ್ಯೂಸ್ಲಿ, ಅದಕ್ಕೆ ಡೈನಮಿಕ್ ಅಂತ ಕರಿತಾವೆ. ಇದನ್ನು ಯಾಕೆ ಹೇಳಾಗತ್ತೆ ನಾ ಸ್ಟಾಟಿಕ್ ಡೈನಮಿಕ್ ಅಂದ್ರೆ, ನಾವು ಎರಡು ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತ ಮುಗಿಸಿದ್ವಲ್ಲ, ದೀಸ್ ಟು ಚಾಪ್ಟರ್ಸ್ ಕಮ್ ಅಂಡರ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ಸ್. ಅಂದ್ರೆ ಇಲ್ಲಿ ತನಕ ಈ ಎರಡು ಪಾಠದೊಳಗೆ ಚಾರ್ಜು ರೆಸ್ಟ್ನೊಳಗಿದ್ದನ್ನು ನಾವು ಸ್ಟಡಿ ಮಾಡ್ತಿದ್ವಿ ಮೆಜಾರಿಟಿ ಆಫ್ ಟೈಮ್ಸ್. ಹ್ಞೂ ರೀ. ಈಗ ಒಂದಿಷ್ಟು ಮೆಜಾರಿಟಿ ಆಫ್ ಟೈಮ್ಸ್ ಅಂತ ಯಾಕಂದ್ರೆ ಅಂದ್ರೆ ಹಿಂಗೆ ಕ್ವಶನ್ ಕೇಳ್ಬೋದಲ್ಲ. ಕೆಪಾಸಿಟರ್ನೊಳಗೆ ಸರ್ ಚಾರ್ಜಿಂಗ್ ಆಫ್ ಕೆಪಾಸಿಟರ್ ಮಾಡ್ಬೇಕಾರೆ ಕೆಪಾಸಿಟರ್ ಇಟ್ಟು ಕೆಳಗೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಆ ಬ್ಯಾಟ್ರಿ ಈ ಕಡೆಯಿಂದ ಎಲೆಕ್ಟ್ರಾನ್ಸನ್ನ ಜಗ್ಗಿ ಆ ಕಡೆ ಹಾಕ್ತಿರ್ತಾರೆ ಅಲ್ಲ ಸರ್, ಅವಾಗ ಚಾರ್ಜಸ್ ಮೂವ್ ಆಗ್ತಿರ್ತಾವೆ. ಚಾರ್ಜಿಂಗ್ ಆಗೋ ತನಕ ಮೂವ್ ಆಗ್ತಿರ್ತಾವೆ. ಮುಂದಿನ ಕೆಪಾಸಿಟರ್ ಯೂಸ್ ಮಾಡ್ಬೇಕಾದ್ರೆ ಅದು ರೆಸ್ಟ್ ಒಳಗೆ ಇರ್ತಾವೆ ಈಗ ಅಲ್ಲಿ. ಸೊ ಚಾರ್ಜಸ್ ಆಟ್ ರೆಸ್ಟ್ ಬಗ್ಗೆ ನಾವು ಇಲ್ಲಿ ತನಕ ಸ್ಟಡಿ ಮಾಡಾಕತ್ತಿದ್ವಿ. ಈ ಚಾಪ್ಟರ್ನಾಗಿಂದ ಚಾರ್ಜ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದು ಗೊತ್ತಾಗಲಿ ಅಂತ ಇದು ಮಾತು ಹೇಳಿದೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿದೊಳಗೆ ಅವ್ರು ಸ್ಟಾರ್ಟಿಂಗ್ ಒಂದು ಪ್ಯಾರಾಗ್ರಾಫ್ನಾಗ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ. ನಿಮ್ಗೆ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗಿರ್ತೈತಲ್ಲ ರಿಯಲ್ ಲೈಫ್ನಾಗ ಹಂಗೆ ಅಂತಂದ್ರೆ ಅವ್ನು ಓದ್ರಿ. ಆಮೇಲೆ ಮುಂದೆ ಹೋಗ್ತೀನಿ ನಾನು. ಸಿಂಪಲ್ ಇತ್ತು, ಇಂಟ್ರೊಡಕ್ಷನ್ ಸಿಂಪಲ್ ಇತ್ತು, ಇದು ನೋಡ್ರಿ. ಸೊ ಈಗ ಎಲೆಕ್ಟ್ರಿಕ್ ಕರೆಂಟು ಅದರದ್ದು ಡೆಫಿನಿಷನ್ನು ಫಾರ್ಮುಲಾ ಇದ್ರ ಕಡೆ ಎಲ್ಲ ಹೋಗೋಣ. ಈಗ ಒಂದು ಇದನ್ನು ತೊಗೊತೀನಿ ನಾನು. ಏನಂತಂದ್ರೆ ಒಂದು ಮೆಟಾಲಿಕ್ ವೈರ್ ತೊಗೊತೀನಿ, ಕಾಪರು ಐಯರ್ನು. ಇದ್ರೊಳಗೆ ಭಾಳಷ್ಟು ಇರ್ಬೇಕು, ಫ್ರೀ ಎಲೆಕ್ಟ್ರಾನ್ಸ್ ಇರ್ಬೇಕು. ಆಮೇಲೆ ಇದ್ರೊಳಗೆ ಏನು ಇರ್ತಾವೆ? ಆಟಮ್ಸ್ ಇರ್ತಾವೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಆಲ್ರೆಡಿ ಹೇಳೀನಿ, ಇದು ಹೆಂಗಿರುತ್ತೆ ಸಿಚುವೇಶನ್ ಅಂತ ಹೇಳಿ. ಸೊ ಇದು ವೈಯರಿಗೆ ರೈಟ್ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿಲ್ಲ. ಹ್ಞೂ ರೀ. ಒಂದು ಕೆಲಸ ಮಾಡೋಣ, ಇದು ಬೋರ್ಡ್ ಐತಲ್ಲ, ಇದನ್ನು ಕಿತ್ತಿ ಹೊರಗೆ ತೊಗೊಂಬಂದು ಹಿಂಗೆ ಹಾರಿಸಾಂಟಲ್ ಹಿಡಿಯೋಣ. ಒಂದು 8 ಮಂದಿ ಸೇರಿ ರೈಟ್ ಅನ್ನೋದು ಹಿಂಗೆ ವರ್ಟಿಕಲ್ ಐತಿ, ಹಾರಿಸಾಂಟಲ್ ಹಿಡಿಯೋಣ ಫ್ಲ್ಯಾಟ್ ಆಗಿ. ಇದನ್ನ ಯಾಕೆ ಎಕ್ಸಾಂಪಲ್ನ ತೊಗೊಳತ್ತೀನಿ ಅಂದ್ರೆ ಫ್ಲೋರು ತೊಗೋಬೋದಾಗಿತ್ತು, ಅದು ಮತ್ತೆ ಹಿಂಗೆ ಕೆಳಗೆ ನೋಡ್ಬೇಕಾಗ್ತೈತಿ, ಇಮ್ಯಾಜಿನೇಷನ್ನಾಗ ಕೆಳಗೆ ನೋಡ್ಬೇಕಾಗ್ತೈತಿ. ಸೊ ಅದಕ್ಕೆ ಬೋರ್ಡ್ ಇಲ್ಲಿ ಹಿಂಗೆ ಹಿಡಿಯೋಣ ನಾವು ಫ್ಲ್ಯಾಟ್. ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಒಂದು ಸ್ಮಾಲ್ ಗ್ಲಾಸ್ ಆಫ್ ವಾಟರ್ ಹಾಕ್ತೀನಿ. ನೀವೆಲ್ಲಿ ತನಕ ನೀರು ಹಾಕ್ತಿರ್ತಿರಲ್ಲ ಅದು ಬೋರ್ಡ್ನೊಳಗೆ ಫ್ಲೋ ಆಗ್ತಿರುತ್ತೆ. ಬಟ್ ಬೋರ್ಡ್ ನೀವು ಎಕ್ಸಾಕ್ಟ್ಲಿ ಫ್ಲ್ಯಾಟಾಗಿ ಹಿಡ್ಕೊಂಡ್ರೆ ಒಬ್ರು ಯಾರು ಅಯ್ಯೋ ಕೈ ಸೋತಾನೆ ಹಿಂಗೆ ಬಿಟ್ಬಿಟ್ರೆ ಆ ಕಡೆ ಫ್ಲೋ ಆಗ್ತಿರ್ತದೆ. ವೆರಿ ಫ್ಲ್ಯಾಟ್, ಎಕ್ಸಾಕ್ಟ್ಲಿ ಫ್ಲ್ಯಾಟಾಗಿ ಹಿಡ್ಕೊಂಡ್ರೆ ಅದು ವಾಟರ್ ಮುಂದೆ ಫ್ಲೋನ ಆಗಂಗಿಲ್ಲ. ಸೊ ಈಗ ವಾಟರ್ ಫ್ಲೋ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಒಬ್ರು ಕೈ ಬಿಡ್ಬೇಕು ಸರ್, ಹಂಗಲ್ಲ. ವಾಟರ್ ಫ್ಲೋ ಆಗ್ಬೇಕಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು. ಅದಕ್ಕೆ ಒಂದು ಕಡೆ ಹೈಯರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಬೇಕು, ಇನ್ನೊಂದು ಕಡೆ ಲೋವರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಬೇಕು. ಅಂದ್ರೆ ವಾಟರ್ ಫ್ಲೋ ಆಗ. ಸಿಮಿಲರ್ಲಿ ಚಾರ್ಜಸ್ ಫ್ಲೋ ಆಗ್ಬೇಕಂದ್ರೂ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು. ಬಟ್ ದಿಸ್ ಇಸ್ ನಾಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅಂದ್ರೆ ವೈಯರ್ ತಗೊಂಡು ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಚಾರ್ಜಸ್ ಮೂವ್ ಆಗಂಗಿಲ್ಲ. ಅವಕ್ಕೆ ಬೇರೆ ಟೈಪ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು. ಅದಕ್ಕೆ ನಾವು ಬ್ಯಾಟರಿ ಕನೆಕ್ಟ್ ಮಾಡ್ಬೇಕಾಗ್ತದೆ. ಒಂದು ಕಡೆ ಪಾಸಿಟಿವ್ ಚಾರ್ಜ್ ಅಥವಾ ಪಾಸಿಟಿವ್ ಪೊಟೆನ್ಷಿಯಲ್, ಒಂದು ಕಡೆ ನೆಗೆಟಿವ್ ಪೊಟೆನ್ಷಿಯಲ್ ಕೊಟ್ಟರೆ ಅವಾಗ ಎಲೆಕ್ಟ್ರಾನ್ಸಿಗೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಅಟ್ರಾಕ್ಷನ್ ಬಂದು ಪಾಸಿಟಿವ್ ಕಡೆ ಹೋಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಫ್ಲೋ ಸ್ಟಾರ್ಟ್ ಆಯ್ತು ನೋಡ ಅಂತಂತೀವಿ ನಾವು. ಸೊ ಈಗ ರೈಟ್ ನಾವು ಏನು ಹೇಳಕತ್ತೀನಿ ಅಂದ್ರೆ, ಈ ವೈಯರ್ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿಲ್ಲ. ರೈಟ್ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿಲ್ಲ. ಈಗ ಒಳಗೆ ಸಿಚುವೇಶನ್ ಹೆಂಗಿರ್ತೈತಿ ಅಂತ ವಿಚಾರ ಮಾಡಿ.
ಈ ಸದ್ಯ ಇಲ್ಲಿ ಕರೆಂಟ್ ಇದ್ರಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲಾರ್ದಾಗ ಏನು ಸಿಚುವೇಶನ್ ಇರುತ್ತೆ ಅಂತ ಹೇಳ್ತಾನೆ. ಇವು ಎಲೆಕ್ಟ್ರಾನ್ಸ್ ಮೋಷನ್ನಾಗ ಇರ್ತಾವೆ, ಈಗೂ ಮೂವ್ ಆಗ್ತಿರ್ತಾವೆ. ಈಗ ಎಲೆಕ್ಟ್ರಾನ್ಸ್ ಮೂವ್ ಆದ್ರೆ ನಾವು ಫ್ಲೋ ಅಂತೀವಿ ಇಲ್ರಿ, ಅವು ಫ್ಲೋ ಆದ್ರೆ ಏನಂತೀವಿ ನಾವು, ಅದಕ್ಕೆ ಕರೆಂಟ್ ಅಂತೀವಿ ಇಲ್ರಿ. ಹ್ಞೂ ರೀ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡದೇ ಇದ್ದಾಗೂ ಕೂಡ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಇನ್ ಮೋಷನ್, ಬಟ್ ದೇ ವಿಲ್ ಬಿ ಇನ್ ರ್ಯಾಂಡಮ್ ಮೋಷನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ನಾವು ಒಂದು ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಾಗ್ತಿದ್ವಿ, ಗದಗಿನ ಜಾತ್ರೆ ಅಥವಾ ಯಾವುದೇ ಊರಿನ ಜಾತ್ರೆ, ಎಸ್ಪೆಷಲಿ ಗದಗ. ನನಗೆ ಗೊತ್ತಿಲ್ಲ ಬೇರೆ ಕಡೆ ಭಾಳ ಕಡೆ ಜಾತ್ರೆ ಕಡೆ ಹೋಗಿಲ್ಲ ನಾನು, ಬಟ್ ಎಲ್ಲೆಲ್ಲಿ ಹೋಗಿರ್ತೀವಲ್ಲ ಸಿಚುವೇಶನ್ ಹಂಗೆ ಇರ್ತದೆ. ಅಲ್ಲಿ ನಾವು ಹೆಲಿಕಾಪ್ಟರ್ನಿಂದ ಅಥವಾ ಡ್ರೋನ್ ಒಳಗೆ ಅದನ್ನು ಕ್ಯಾಮರಾ ಹಾಕಿ ಅದನ್ನು ಪಿಕ್ಚರೈಸ್ ಮಾಡಿದ್ರೆ ಕೆಳಗೆ ಏನು ನಮಗೆ ಕಂಡು ಬರ್ತೈತಿ ಅಂದ್ರೆ, ಯಾರು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಾಗ ಹುಟ್ಟರು ಸೇರಿ ಎಲ್ಲೂ ಹೊಂಟಿಲ್ಲ, ಯಾರು ಎಲ್ಲಿ ಹೊಂಟ್ರೆ ಯಾರಿಗೂ ಗೊತ್ತಿಲ್ಲ. ಹಿಂಗಿರುತ್ತೆ ಸಿಚುವೇಶನ್. ಹೌದ್ರಿ? ಈವನ್ ದೋ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಆಸ್ ದೇ ಆರ್ ಮೂವಿಂಗ್ ಇನ್ ರ್ಯಾಂಡಮ್ ಡೈರೆಕ್ಷನ್ಸ್. ರ್ಯಾಂಡಮ್ ಅಂದ್ರೆ ಗೊತ್ತಾಕೈತಿಲ್ರಿ? ಈ ಒಂದು ಇನ್ನೊಂದ್ಸರ್ತಿ, ಈವನ್ ದೋ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಆಸ್ ದೇ ಆರ್ ಮೂವಿಂಗ್ ಇನ್ ರ್ಯಾಂಡಮ್ ಡೈರೆಕ್ಷನ್, ದೇರ್ ಈಸ್ ನೋ ನೆಟ್ ಫ್ಲೋ. ನೆಟ್ ಫ್ಲೋ ಇಲ್ಲ, ಟೋಟಲ್ ಎಲ್ಲ ಸೇರಿ ಹಿಂಗೆ ಹೊಂಟಾವ ಅಂತಿಲ್ಲ, ಎಲ್ಲಿ ಬೇಗಲ್ ಹೊಂಟ್ಬಿಟ್ಟಾವ ಎಲೆಕ್ಟ್ರಾನ್ಸ್. ಹ್ಞೂ ರೀ. ಹಾಂ. ಸೊ ಇದನ್ನು ಸ್ವಲ್ಪ ನಾವು ಇದನ್ನು ಮಾಡೋಣ, ಏನು ಅಂತಾರೆ ಅದಕ್ಕೆ, ಸ್ವಲ್ಪ ನಾವು ಇದು ಮಾಡೋಣ, ಹಾಂ ಏನಂದ್ರೆ ನೋಡಿ, ಝೂಮ್ ಮಾಡೋಣ. ಝೂಮ್ ಮಾಡಿ ಇವು ಆಟಮ್ಸು ಇಲ್ಲಿ ಬಂದು, ಇದು ಎಲೆಕ್ಟ್ರಾನದ ಪರಿಸ್ಥಿತಿ ಹೆಂಗಿರುತ್ತಂದ್ರೆ, ಬಿಕಾಸ್ ಆಫ್ ಟೆಂಪರೇಚರ್ ಆಫ್ ದ ಟೆಂಪರೇಚರ್ ಆಫ್ ದ ಸರೌಂಡಿಂಗ್ಸ್, ಆ ಮೆಟಾಲಿಕ್ ವೈರಿಗೆ ಒಂದು ಸ್ವಲ್ಪ ಹೀಟ್ ಎನರ್ಜಿ ಬಂದಿರ್ತೈತಿ. ಹ್ಞೂ ರೀ. ಆಕ್ಚುಲಿ ಸ್ಪೀಕಿಂಗ್, ಹೀಟ್ ಎನರ್ಜಿ ಈಸ್ ನಾಟ್ ಅ ನ್ಯೂ ಕೈಂಡ್ ಆಫ್ ಎನರ್ಜಿ, ಇಟ್ ಈಸ್ ಅನದರ್ ನೇಮ್ ಗಿವನ್ ಫಾರ್ ಆವರೇಜ್ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಆಲ್ ದಿ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ತೋರಿ ಒಟ್ಟು ಈಗ ಸರೌಂಡಿಂಗ್ಸ್ನೊಳಗೆ ಹೀಟ್ ಇರೋದ್ರಿಂದ ಈ ವೈಯರ್ಗೂ ಹೀಟ್ ಎನರ್ಜಿ ಬಂದಿರ್ತೈತೆ, ಎಲೆಕ್ಟ್ರಾನ್ಸಿಗೂ ಹೀಟ್ ಎನರ್ಜಿ ಬಂದಿರುತ್ತೆ. ಯಾರಿಗೇನು ಬಂದಿರುತ್ತೆ? ನಮಗೆ ನಿಧಿ ಬಂದಿರುತ್ತೆ ಸರ್, ಯಾರಿಗೇನು ಬಂದಿರುತ್ತೆ ನಮ್ಗೆ ಗೊತ್ತಿದೆ ಸರ್. ಎಲೆಕ್ಟ್ರಾನ್ಸಿಗೆ ಹೀಟ್ ಎನರ್ಜಿ ಬಂದಿರುತ್ತೆ. ಆ್ಯಕ್ಚುಲಿ ಎಲೆಕ್ಟ್ರಾನ್ಸಿಗೆ ಹೀಟ್ ಎನರ್ಜಿ ಬಂದ ಕೂಡಲೇ ಅವುಗಳ ಕೈನೆಟಿಕ್ ಎನರ್ಜಿ ಹೆಚ್ಚಾದ ಕೂಡಲೇ ಅವು ಅನಿವಾರ್ಯವಾಗಿ ಅಂದ್ರೆ ಗೊತ್ತಾಗ್ತೈತನ್ರಿ, ಅನಿವಾರ್ಯವಾಗಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ಬೇಕು. ಮನಸ್ಸಿಲ್ಲಂದ್ರೂ ಮೂವ್ ಆಗ್ಬೇಕು. ಲೈಕ್ ಮನಸ್ಸಿಲ್ಲಂದ್ರೂ ನೋಡೆ, ನಾ ಅಂದಿದ್ದೇನೇನು ನಿಜ ಹೆಂಗೆ ಹೊರಗೆ ಬರುತ್ತೆ ನೋಡ್ರಿ. ಓಕೆ, ಎಲೆಕ್ಟ್ರಾನ್ಸ್ ಮನಸ್ಸಿಲ್ಲಂದ್ರೂ ಮೂವ್ ಆಗ್ತಿರ್ಬೇಕು. ಹಂಗೆ ಮೂವ್ ಆಗೋಬೇಕಾರೆ ಆಟಮ್ಗೆ ದಡ್ಡು ಬಡ್ಕೋದು ಹಿಂಗೆ ತೆಲಿಗೆ ಎಲೆಕ್ಟ್ರಾನ್ ಹಿಂಗೆ ಜೋರು ಹೋಗಿ ಹಗ್ಗಂದು ಬಡ್ದು, ಓ ಯಪ್ಪ ತಲೆ ಚಕ್ರ ಬರತ್ತಂತ ಹಿಂಗೆ ಮತ್ತೆ ಆ ಕಡೆ ಮತ್ತೆ ಹಗ್ಗಂದು ಬಡಿದೈತಿ ಹಿಂಗೆ ಆಟಮ್. ಸೊ ಈಗ ಲೈಕ್ ಎಲೆಕ್ಟ್ರಾನ್ ಇಲ್ಲಿ ಬಂದು ಬಡಿತು, ಮತ್ತೆ ಇಲ್ಲಿ ಬಡಿತು, ಇಲ್ಲೊಂದು ಬಂದು ಬಡಿತು, ಹಿಂಗೆ ಹಾಕುವಂತ ಪ್ರತಿ ಎಲೆಕ್ಟ್ರಾನಿಗೂ ಒಂದು ವೆಲಾಸಿಟಿ ಇರ್ತೈತಿ, ಬಟ್ ಅದು ರ್ಯಾಂಡಮ್ ಡೈರೆಕ್ಷನ್ ಆಗಿದ್ದಕ್ಕೆ ವೆನ್ ಯು ಆಡ್ ದ ವೆಲಾಸಿಟೀಸ್ ಆಫ್ ಆಲ್ ದಿ ಎಲೆಕ್ಟ್ರಾನ್ಸ್ ಇಟ್ ಬಿಕಮ್ಸ್ 0. ಒಂದು ಎಲೆಕ್ಟ್ರಾನ್ ಈ ಕಡೆ ಹೋಗ್ತದೆ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್, ಒಂದು ಕ್ಷಣದೊಳಗೆ, ಈ ಕ್ಷಣದೊಳಗೆ ಯಾರೆಲ್ಲಿದ್ದಿರಲಿ ಅಂತ ಎಲ್ಲ ಎಲೆಕ್ಟ್ರಾನ್ಸ್ಗಳು ನಾಲಿದ್ದೀನಿ ಅಂತ ಹಿಂಗೆ ಹೇಳ್ತಿರ್ತಾವೆ. ಅವು ಆ ಕ್ಷಣದೊಳಗೆ ಒಂದು ಎಲೆಕ್ಟ್ರಾನ್ ಹಿಂಗೆ ಹೋಗ್ತಿರುತ್ತೆ, ಒಂದು ಎಲೆಕ್ಟ್ರಾನ್ ಹಿಂಗೆ ಹೋಗ್ತಿರುತ್ತೆ, ಒಂದು ಹಿಂಗೆ ಹೋಗ್ತಿರುತ್ತೆ. ಅಷ್ಟು ನಾವು ಆ ಕ್ಷಣದೊಳಗೆ ಆ್ಯಡ್ ಮಾಡಿದರೆ ನೆಟ್ becomes 0. So right now current in the wire is 0. ಈಗ ನಾವೇನು ಮಾಡ್ತೀವಿ? ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ತೀವಿ. ಮಾಡಿದ ತಕ್ಷಣ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಎಲೆಕ್ಟ್ರಾನ್ಸ್ಗೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಲಾಗಿದೆ, ಎಲ್ಲರೂ ಪಾಸಿಟಿವ್ ಕಡೆ ಮೂವ್ ಆಗಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಅವಾಗ ಎಲೆಕ್ಟ್ರಾನ್ಸ್ ವಾಪಸ್ ಹೇಳ್ತಾವೆ, ನಮಗೆ ಗೊತ್ತಾಯ್ತು, ನಾವು ಹೋಗ್ತೀವಿ, ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಲೆಕ್ಟ್ರಾನ್ಸ್ ದೇ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಪಾಸಿಟಿವ್ ಪೊಟೆನ್ಷಿಯಲ್. ಅವಾಗ ಏನಾಗ್ತದೆ ಸಿಚುವೇಶನ್ ಅಂದ್ರೆ, ನಾ ಹೇಳಿದ್ದೆ, ಒನ್ಸ್ ದಿ ಎಲೆಕ್ಟ್ರಾನ್ಸ್ ಟ್ರೈ ಟು ಮೂವ್ ಟುವರ್ಡ್ಸ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಎಲ್ಲ ಎಲೆಕ್ಟ್ರಾನ್ ಆ ಕಡೆ ಹೋಗಕತ್ತಕೂಳೆ ಆಟಮ್ಸ್ ಇರ್ತಾವಲ್ಲಿ, ಇವು ಸರದು ಬಿಡಂಗಿಲ್ಲ ಒಂದು ಕಡೆ, ಅಲ್ಲೇ ಇರ್ತಾವ. ಹ್ಞೂ ರೀ. ಈಗ ನೋಡ್ರಿ, ನಾನು ಒಂದಿನ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ, ಅದನ್ನು ನೀವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದರೆ ಅರ್ಥ ಆಗ್ತೈತೆ ನಾ ಏನು ಹೇಳ್ಬೇಕಂತ ಮಾಡೀನಿ ಅಂತಂದ್ರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲಾರ್ದಾಗ, ವೆನ್ ದೆರ್ ಈಸ್ ನೋ ಪೊಟೆನ್ಷಿಯಲ್ ಡಿಫರೆನ್ಸ್, ಒಂದು ಎಲೆಕ್ಟ್ರಾನ್ ಹಿಂಗೆ ಮೂವ್ ಆಗ್ತಿರುತ್ತೆ, ಇಟ್ ಈಸ್ ಗೋಯಿಂಗ್ ನೋವೇರ್. ಹ್ಞೂ ರೀ.
ಇದು ನಾವು ತೋರಿಸೋದು ಏನಿದೆ ವೆನ್ ದೆರ್ ಈಸ್ ನೋ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಒಂದು ಎಲೆಕ್ಟ್ರಾನ್ ಹೆಂಗೆ ಮೂವ್ ಆಗ್ತಿರುತ್ತೆ, ಹಿಂಗೆ ಯಾಕೆ ಚೇಂಜ್ ಮಾಡ್ತಿರೋದು ಗೊತ್ತಾನದು, ಇಲ್ಲಿ ಧಡಲ್ ಅಂತ ಹಿಂಗೆ ಬಡಿಸ್ಕೊಂತಿರ್ತದೆ ಆಟಮ್ ಜೋಡಿ. ಹ್ಞೂ ರೀ. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳ್ತೀನಿ ನೋಡ್ರಿ. ಈಗ ಇದು ಮೂವ್ಮೆಂಟ್ ನೋಡಿದ್ರಲ್ಲ ನಾ ಹೆಂಗೆ ಇದನ್ನು ಮಾಡಿದೆ ಅಂತ ಹೇಳಿ. ಈಗ ನೋಡ್ರಿ, ವೆನ್ ದೆರ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಲೆಕ್ಟ್ರಾನ್ ಹೆಂಗೆ ಮೂವ್ ಆಗ್ತದೆ, ಹಿಂಗೆ ಹೋಗ್ತದೆ. ಏನು ಡಿಫ್ರೆನ್ಸ್ ಅದು ನಂಗಂತೂ ಏನು ಗೊತ್ತಾಗಲ್ಲ. ಹಿಂಗೇನು ಗೊತ್ತಲ್ಲ, ಆಗಲೇ ಅದು ಇಷ್ಟ ಒಂದು ಜಗದೊಳಗೆ ಅಲ್ಲೇ ಮೂವ್ ಆಗ್ತಿರ್ತೈತಿ ರ್ಯಾಂಡಮ್ ಮೋಷನ್. ಈಗೂ ರ್ಯಾಂಡಮ್ ಮೋಷನ್ ಕೊಲಿಷನ್ಸ್ ಅಂದ್ರೆ ಆಕ್ಸಿಡೆಂಟ್ ಆಗ್ತಿರ್ತಾವೆ ಎಲೆಕ್ಟ್ರಾನ್ ಮತ್ತು ಆಟಮಿಗೆ. ಈಗೂ ಕೊಲಿಷನ್ಸ್ ಆಗೇ ಆಗ್ತಿರ್ತಾವೆ. ಆದ್ರೆ ಹಂಗೆ ಕೊಲಿಷನ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಈ ಕಡೆ ಹೋಗಿ ಸ್ವಲ್ಪ ಹಿಂಗೆ ಮಾಡ್ಕೊಂತ ಮುಂದೆ ಹೋಗೋದು ಮಾಡ್ತಿರೋದು. ಹೆಂಗೆ ಅಂತ ಹೇಳ್ತೇನೆ. ಈಗ ನೋಡ್ರಿ, ಇದೊಂದು ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನಿಗೆ ನ್ಯೂಸ್ ಬಂತು ಏನಂತ, ಉತ್ತರಾಖಂಡ್ನಾಗ ಫ್ಲಡ್ ಆಗೈತಿ ಅನ್ಫಾರ್ಚುನೇಟ್ಲಿ. ಸೊ ಎಲೆಕ್ಟ್ರಾನಿಗೆ ನ್ಯೂಸ್ ಬಂತು ಏನಂತ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ಯಾರ. ಅವಾಗ ನಾ ಬಂದೆ ಅಂತ ಹೋಗ್ತಿರ್ತೈತಿ, ಹಿಂಗೆ ಬಂದೆ ಪಾಸಿಟಿವ್ ತಡಿ ಬಂದೆ ಅಂತ ಹಿಂಗೆ ಹೋಗ್ತಿರ್ತೈತಿ. ದಡ್ ಅಂತ ಬಡಿತೈತಿ. ಹಿಂಗೆ ಬಡದು ಕುಡಿದಕ್ಕೆ ಹಿಂಗೆ ಚಕ್ರ ಬಂದಂಗಾಗಿ ಎಲ್ಲೋ ಹೊಂಟಿದ್ದಿಲ್ಲ ಅಂತ ಈ ಕಡೆ ಹೊಂಟ್ಬಿಡ್ತೈತೆ. ಅದು ನೆನ್ಪಾರಿ ಸರ್, ಹುಚ್ಚರಂಗೆ ಮಾತಾಡ್ತಿರಲ್ರಿ ನೀವು. ಎಲೆಕ್ಟ್ರಾನಿಕ್ ನೆನ್ಪಾರೋದು ಏನು ಸರ್ ಹಂಗಂದ್ರೆ ಹಂಗಲ್ಲ. ಆ್ಯಕ್ಚುಲಿ ನೆನ್ಪಾರೋದಲ್ಲ, ಆ ಕೊಲಿಷನ್ದು ಇಂಪ್ಯಾಕ್ಟ್ ಇರ್ತದಲ್ಲ, ಆಕ್ಸಿಡೆಂಟ್ದು ಇಂಪ್ಯಾಕ್ಟಿಂದ ಈ ಕಡೆ ಒಂದು ಫೋರ್ಸ್ ಅದಕ್ಕೆ ಜಗ್ಗಕತ್ತಿದ್ರು ಈ ಆಕ್ಸಿಡೆಂಟ್ದು ಇಂಪ್ಯಾಕ್ಟ್ನಿಂದ ಅದು ಈ ಕಡೆ ಹೊಂಟ್ಬಿಡ್ತೈತಿ. ಸ್ವಲ್ಪ ಹೊತ್ತು ಮತ್ತೆ ಈ ಫೋರ್ಸ್ ಇರುತ್ತಲ್ಲ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದ್ದಕ್ಕೆ ಅದು ಮತ್ತೆ ಜಗ್ತೈತಿ. ಯಾರು ಹೊಂಟಿ ಅಂತ ಹಿಂಗೆ ಜಗ್ತೈತಿ. ಹೌದು ತಡಿ ಬಂದೆ ಅಂತ ಹಿಂಗೆ ಹೋಗ್ತಿರ್ತೈತಿ. ಮತ್ತೊಂದು ಆಟಮ್ ದಡ್ಡದ ಬಡ ಮತ್ತೆ ಹಿಂಗೆ ಹೋಗುತ್ತೆ. ತಿಳಿತಿಲ್ರಿ, ಮತ್ತೊಂದು ಸ್ವಲ್ಪ ಮುಂದೆ ಬರೋದು, ಮತ್ತೊಂದು ಆಟಮ್ ಮತ್ತೆ ಬಡದು ಹಿಂಗೆ ಹೋಗ್ತದೆ. ಒಟ್ಟು ಹಿಂಗೆ ಹಾಕುವಂತ ಸ್ವಲ್ಪ ಅಂತೂ ಸರಿಯಾಗತ್ತದ. ಆ ಕಡೆ ಹೈವೇದಾಗ ಹೊಂಟಂಗೆ ಹೋಗ್ಬಿಡಕ್ಕೆ ಬರಂಗಿಲ್ಲ. ಸರಿ ಪಾಸಿಟಿವ್ ಪೊಟೆನ್ಷಿಯಲ್ ಬಂತು ಅಂತ ಹೇಳಿ. ಸೊ ಹಿಂಗಾಗಿ ಡಿಫ್ರೆನ್ಸ್ ಏನಾಗ್ತೈತಿ ಅಂದ್ರೆ, ಈಗೂ ಎಲೆಕ್ಟ್ರಾನ್ ರ್ಯಾಂಡಮ್ ಮೋಷನ್ ಒಳಗೆ ಐತಿ, ಬಟ್ ಒಂದು ಡೈರೆಕ್ಷನ್ ಒಳಗೆ ಅದು ಇದಾಗತೈತಿ. ಇದಕ್ಕೊಂದು ಶಬ್ದ ಯೂಸ್ ಮಾಡ್ತಾರೆ, ಡ್ರಿಫ್ಟ್ ಅಂದ್ರೆ ಹೆಂಗಂದ್ರೆ ರ್ಯಾಂಡಮ್ ಮೂವ್ ಹಾಕುವಂತನ ಆ ಕಡೆ ಹಿಂಗೆ ಯಾರೋ ಜಗ್ಗತ್ತಿದ್ರೆ ದರ ಎಳ್ಳಿದು ಅಂತೀವಿ ನೋಡ್ರಿ ನಾವು ಕನ್ನಡದಾಗ. ಅದಕ್ಕೆ ಹಂಗೆ ಹಾಕೊಂತ ಹೋದ್ರೆ ಸರಿಯುದು. ಈಗ ನೀವು ಬೆಂಚ್ನಾಗ ಆ ಕಡೆ ಈ ಕಡೆ ಸರಿತೀರಿ ನೋಡ್ರಿ, ಅಲ್ಲಿಂದಲ್ಲೇ ಮೂವ್ ಅಲ್ಲದ ಡ್ರಿಫ್ಟ್. ಅದು ಹಿಂಗೆ ನಾವು ಅರ್ಥ ಆಗತೈತಿ. ಇದೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಒಬ್ಬ 4 ಅಥವಾ 5 ವರ್ಷದ ಒಬ್ಬ ಹುಡುಗದಾನ ತಿಳ್ಕೊ. ಅವಂಗ ಮನ್ಯಾಗ ಒಂದು ಗಿಫ್ಟ್ ಕೊಡ್ಸ್ಯಾರ. ಅವ್ರ ಮನ್ಯಾಗ್ನವ್ರು ಕೊಡಿಸಿಲ್ಲ ಅದನ್ನು, ಅವ್ರ ರಿಲೇಟಿವೋ ಯಾರೋ ಫ್ರೆಂಡ್ಸೋ ಕೊಡಿಸ್ಯಾರ. ಯಾಕಂದ್ರೆ ಮನ್ಯಾಗ್ನವ್ರಿಗೆ ಕೊಡಿಸಿ ಸಾಕಾಗೈತೆ. ಇವಾಗ ಏನು ಕೊಡಿಸಿದ್ರು 2 ದಿವಸ ಹಳ್ಳೆಡಿಸ್ತಾನ. ಸೊ ಅವರು ರಿಮೋಟ್ ಕಾರ್ ಕೊಡ್ಸ್ಯಾರ. ಅವ್ರ ರಿಲೇಟಿವ್ಸ್ ರಿಮೋಟ್ ಕಾರ್ ಕೊಡ್ಸ್ಯಾರ. 2 ತಾಸ್ನಾಗ ರಿಮೋಟ್ ಮುರಿತು. ಹಿಂಗೆ ಮಾಡಿ ಗರ್ ತಿರ್ಗಾಡ್ಸದ ದಟ್ಟ ಹೋತಿದೆ ಅಂತ ಹೇಳಿ ಹೋಗಿದ್ದ. ಅದಾದಮೇಲೆ ಅಲ್ಲಿಗೆ ಬರ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಹೇಳ್ಬೇಡ. ನಮಗೆ ಈ ಸ್ಟೋರಿ ಒಳಗೊಬ್ಬ ಹೀರೋ ಅದಾನ, ಅವನ ಬಗ್ಗೆ ಮಾತಾಡ್ತೀವಿ ನಾವು. ಹೀರೋ ಅಂದ್ಕೊಳ್ಳಿ ರಾಕಿ ಬಾಯ್ನ ಅಲ್ಲವ, ಯಾರೋ ಒಬ್ಬ ಹೇಳಾಗತ್ತೆ, ಕೇಳ್ಬೇಕದ. ಧನ್ಯವಾದ. ವಾಪಸ್ ಬರೋಣ. ಸೊ ಹಿಂಗೆ ಅದು ಏನಾಗ್ತ ರಿಮೋಟ್ ಹೋಯ್ತು ಫಸ್ಟಿಗೆ. ಅದಾದಮೇಲೆ ಅದರೊಳಗೆ ಇನ್ನೊಂದು ಇದೈತಿ ಏನಂದ್ರೆ, ಇಂಥ ಒಂದಿಷ್ಟು ಕಾರ್ ಇರ್ತಾವೆ ನೋಡ್ರಿ, ಹಿಂದೆ ಜಗ್ಗಿ ಬಿಟ್ರೆ ಮುಂದೆ ಹೋಗ್ತಾವೆ. ಆ ಸ್ಪ್ರಿಂಗ್ ಹಾಕಿರ್ತಾರೆ ಒಳಗೆ. ಸೊ ಹಂಗಿರೋದು ಅದನ್ನು ಹಂಗೆ ಮಾಡಿ ಅದನ್ನು ಹಂಗೆ ಅನ್ನಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ, ಅಷ್ಟಕ್ಕೆ ಬಿಡಂಗಿಲ್ಲ ಅವ, ಸಮಾಧಾನ ಆಗಂಗಿಲ್ಲ ಅವ. ಮನ್ಯಾಗ ಒಂದು ಮಾತು ಹೇಳ್ತಾರೆ, ಅಪ್ಪಿ ಹೊಸಾದ ಕೊಡ್ಸ್ಯಾರ ಅವರು ಚಲೋದು, ಕಡಿಕೆ ಹೋಗ್ಲಿ ಮನ್ಯಾಗ ಆಡಿಸು, ಹೊರಗೆ ರಸದ ತೊಗೊಂಡು ಹೋಗ್ಬೇಡ ಅಂತ ಸೀದಲ್ಲೇ ಹೋಗ್ತೇವೆ ಹೊರಗೆ. ಯಾಕಂದ್ರೆ ಸಣ್ಣ ಹುಡುಗರಿಗೆ ಕ್ಯೂರಿಯಾಸಿಟಿ ಇರ್ತೈತಿ, ಏನಾಗೋದು ಅಲ್ಲಿ ಹೋದ್ರೆ ನೋಡಿ ಬಿಡೋಣ ಅಂತೇಳಿ. ನೀವು ಏನು ಮಾಡಬೇಡ ಅಂತೇಳಿ ಅದನ್ನ ಮಾಡ್ತಾರೆ ಅವರು. ಯಾಕಂದ್ರೆ ಅದು ಹಂಗೆ ಮಾಡಿದ್ರೆ ಆಗುತ್ತಾ ಅಂತ ಗೊತ್ತಾಗ್ಬೇಕು ಅವ್ರಿಗೆ. ನೀವು ಅವ್ರು ಅರ್ಥ ಮಾಡಿಸ್ಬೇಕಲ್ಲ, ಹೋದ್ರೆ ಏನಾಗ್ತೈತೆ ಅಂತ ಡೀಟೇಲ್ ಆಗಿ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಓಕೆ ಅಂತಾರೆ ಅವ್ರು. ಅವಾಗ ಬೈದು ಬಿಟ್ರೆ ಅಂತಿಕೋರು ಹಿಂಗೆ ಮಾಡಬೇಡ ಅದನ್ನ ಮಾಡ್ತಾರೆ. ಸೊ ಹೊರಗೆ ತೊಗೊಂಡು ಹೋಗಿ ಇಷ್ಟೊತ್ತಿಗೆ ಆಲ್ರೆಡಿ ಅದ್ರಾಗಿನ ಸೆಲ್ ಹೋಗ್ಯಾವು, ರಿಮೋಟ್ ಹೋಗೈತಿ, ಅದು ರಿವರ್ಸ್ ಹಿಂಗೆ ಹೋಗೋದು ಅದು ಹೋಗೈತಿ. ಬರೀ ಹಿಂಗೆಷ್ಟು ಹಿಂಗೆ ಅವನ ಕೈಲೇ ದುಗಿಸ್ಕೊಂತ ಹೋಗಿ ಅದನ್ನೂ ಮಾಡಿ ಯಾವ ಪರಿಸ್ಥಿತಿಗೆ ಅಂತ ಅಂದ ನಾವು ಅಂದ್ರೆ, ಅದು ವೀಲ್ ತಿರ್ಗವಲ್ವ, ಈಗ ಸ್ಟಕ್ ಆಗ್ಬಿಟ್ಟವು, ವೀಲ್ಸ್ ಸ್ಟಕ್ ಆಗ್ಬಿಟ್ಟವು, ಇನ್ನೇನು ಮೂವ್ ಆಗಂಗಿಲ್ಲ. ಈಗ ಏನಿದ್ರು ಅದು ಹಿಂಗೆ ಜಕ್ಕೊಂಡು ಹೋಗ್ಬೇಕು. ಅದಕ್ಕೆ ಏನು ಮಾಡ್ತಾನೆ, ಒಂದು ದಾರ ಕಟ್ಟಿ ಅದಕ್ಕೆ
ಜಕೊಂಡು ಹೋಗ್ತಾನೆ. ಅವ್ರ ಮನೆ ಮುಂದೆ ಅನ್ಫಾರ್ಚುನೇಟ್ಲಿ ಟಾರ್ ರೋಡ್ ಇಲ್ಲ, ಮಣ್ಣಿನ ರೋಡ್ ಐತಿ. ಆ ಮಣ್ಣಿನ ರೋಡ್ನೊಳಗೆ ಹಿಂಗೆ ಸ್ವಲ್ಪ ಕಲ್ಲು ಮೇಲೆ ಬಂದಿರ್ತಾವೆ ನೋಡ್ರಿ. ಹ್ಞೂ ರೀ. ಹಾಂ, ಈಗ ನಾ ಇಲ್ಲಿ ಮುಂದೆ ಏನು ಹೇಳ್ತೀನಿಲ್ಲ ಅದ್ರೊಳಗೆ ನೀವು ಆ ಕಾರಿನ ಪರಿಸ್ಥಿತಿ ವಿಚಾರ ಮಾಡ್ಬೇಕು. ಸೊ ಇವ ಏನು ಮಾಡತ್ತಾನ, ಅಷ್ಟಕ್ಕೆ ಬಿಡಂಗಿಲ್ಲ. ಈಗ ಅದನ್ನು ವೀಲ್ಸ್ ಅಂತ ತಾನು ಮುಂದೆ ಹೋಗೋಲ್ವ, ಈಗ ದಾರ ಕಟ್ಟು ಏನು ಮಾಡ್ತಾನೆ, ದರ್ದಾದ್ರೆ ಹೋಗ್ತಾನೆ. ಇಲ್ಲೊಂದು ಕಲ್ಲು ಐತಿ, ಈಗ ಅದು ಕಾರ್ ಈ ಸೈಜ್ ಐತಿ, ಬಂತದು ಕಲ್ಲಿಗೆ ಬಡಿ ದೊಡ್ಡಂತ ಹಿಂಗೆ ಉಳ್ಕೊಂಡು ಹೋಗೋದು. ಅಯ್ಯೋ ಪಾಪ ಅದು ಬಿಡಂಗಿಲ್ಲ, ಬಾ ಅದೇ ಅಂತ ಹೇಳ್ತಾರೆ ಮಾತ್ರ. ಪೀಸ್ ಆಗ್ಬೇಕದ, ಅಲ್ಲಿ ಜನ ಬಿಡಂಗಿಲ್ಲ. ಸೊ ಹಿಂಗೆ ಮೂವ್ ಮಾಡ್ಕೋಂತ ಹೋಗ್ಬೇಕಾರೆ ಆ ಕಾರ್ ಹಿಂಗೆ ಬಡಿಯೋದು ಮತ್ತೆ ಹಿಂಗೆ ಹೋಗೋದು, ಮತ್ತೆ ಹಿಂಗೆ ಬಡ್ದು ಹಿಂಗೆ ಬಡಿಯೋದು ಹಿಂಗೆ ಹೋಗೋದು, ಮತ್ತೆ ಹಿಂಗೆ ಬಡಿಯೋದು ಹಿಂಗೆ ಹೋಗೋದು. ನಾವು ದ ಕಾರ್ ಈಸ್ ಮೂವಿಂಗ್ ಅನ್ನಕ್ಕೆ ಬರಂಗಿಲ್ಲ, ದ ಕಾರ್ ಈಸ್ ಡ್ರಿಫ್ಟಿಂಗ್. ತಿಳಿತೀರಿ ಇದು? ಸೊ ವೆನೆವರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಅಪ್ಲೈಡ್, ದ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಡ್ರಿಫ್ಟಿಂಗ್ ಟುವರ್ಡ್ಸ್ ದ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಹ್ಞೂ ರೀ. ಈಗ ಈ ಎಲೆಕ್ಟ್ರಾನ್ಸ್ಗೆ ಹೋಗಿ ನಾವು ಮಾತಾಡಿಸೋಣ, ನಿಂದು ವೆಲಾಸಿಟಿ ಎಷ್ಟಲೆ, ನೀವು ಮೂವ್ ಆಗತ್ತಿಲ್ಲ, ವೆಲಾಸಿಟಿ ಎಷ್ಟಲೆ ಅಂತ ಕೇಳಿದ್ಕೊಳ್ಳೋದು ವಾಪಸ್ ಎಲೆಕ್ಟ್ರಾನ್ ಕೇಳುತ್ತೆ. ಯಾವ ವೆಲಾಸಿಟಿ? ನನ್ನ 2 ವೆಲಾಸಿಟಿ ಅದಾವ ಅಂತ ಹೇಳ್ತದೆ. ಎಲೆಕ್ಟ್ರಾನ್ಸಿಗೆ 2 ಟೈಪ್ ವೆಲಾಸಿಟಿ ಇರ್ತಾವೆ. ಒಂದು VT ಅಂತೊಂದಿರುತ್ತೆ, ಥರ್ಮಲ್ ವೆಲಾಸಿಟಿ. ಹ್ಞೂ ರೀ. ಇನ್ನೊಂದು VD ಅಂತ ಇರುತ್ತೆ, ಡ್ರಿಫ್ಟ್ ವೆಲಾಸಿಟಿ. ಹ್ಞೂ ರೀ. ಥರ್ಮಲ್ ವೆಲಾಸಿಟಿ ಅಂದ್ರೆ ಏನು ಗೊತ್ತಲ್ಲ, ನಾ ಆಗಲೇ ಇದನ್ನು ಹಿಂಗೆ ಡೈಗ್ರಾಮ್ ಹಿಂಗೆ ಡ್ರಾ ಮಾಡ್ಬೇಕು, ಹಿಂಗೆ ಫಾಸ್ಟಾಗಿ ಹಿಂಗೆ ಮಾಡತ್ತಿದ್ದೆ ನಾನು. ಬಿಕಾಸ್ ಆಫ್ ಟೆಂಪರೇಚರ್, ಬಿಕಾಸ್ ಆಫ್ ಹೀಟ್ ಎನರ್ಜಿ, ಅದಕ್ಕೊಂದು ಏನು ಕೆನೆಟಿಕ್ ಎನರ್ಜಿ ಬಂದ, ಆ ಕೆನೆಟಿಕ್ ಎನರ್ಜಿಯಿಂದ ಅದಕ್ಕೇನು ವೆಲಾಸಿಟಿ ಬಂದೈತಲ್ಲ, ಆ ವೆಲಾಸಿಟಿ ಅದು ಹಿಂಗೆ ಮೂವ್ ಆಗೋದು. ಹ್ಞೂ ರೀ. ದಟ್ ವಿಲ್ ಬಿ ಅರೌಂಡ್ 10⁵ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಥರ್ಮಲ್ ವೆಲಾಸಿಟಿ 1,00,000 ಮೀಟರ್ ಪರ್ ಸೆಕೆಂಡ್. 10⁵ ಮೀಟರ್ ಪರ್ ಸೆಕೆಂಡ್ ಅರೌಂಡ್ ಆ ರೇಂಜ್ನೊಳಗೆ ಇರುತ್ತೆ ಅಂತ ಹೇಳ್ತಾರೆ. ಯಾವುದು? ಥರ್ಮಲ್ ವೆಲಾಸಿಟಿ. ಸೊ ಈ ಥರ್ಮಲ್ ವೆಲಾಸಿಟಿ ಅಂದ್ರೆ ದ ವೆಲಾಸಿಟಿ ಆಫ್ ದಿ ಇದನ್ನ ಎಕ್ಸಾಮ್ನ ಕೇಳಂಗಿಲ್ಲ, ವಾಟ್ ಇಸ್ ಥರ್ಮಲ್ ವೆಲಾಸಿಟಿ, ವಾಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ ಕೇಳ್ತಾರೆ. ಅಲ್ಲಿಗೆ ಬರಾಗತ್ತೆ. ಥರ್ಮಲ್ ವೆಲಾಸಿಟಿ ಇಸ್ ದ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ವಿಚ್ ಇಸ್ ಡ್ಯೂ ಟು ಹೀಟ್ ಎನರ್ಜಿ ಆರ್ ಟೆಂಪರೇಚರ್ ಆಫ್ ದ ಸರೌಂಡಿಂಗ್ಸ್ ಅಥವಾ ವಾಯು ಅವ್ರಿಗೆ ಹೆಂಗಾರ ಹೇಳ್ಬೋದು ನಾವು. ಹ್ಞೂ ರೀ. ಇದು ಒಂದೇ ಇದ್ರೆ ನಾವು ಅದಕ್ಕೆ ಕರೆಂಟ್ ಅನ್ನಂಗಿಲ್ಲ. ನೀವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಲಾರ್ದಾಗೂ ಥರ್ಮಲ್ ವೆಲಾಸಿಟಿ ಇದ್ದೇ ಇರ್ತದೆ ಅದಕ್ಕೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ ಮೇಲೆ ಇದ್ರ ಜೋಡಿ ಥರ್ಮಲ್ ವೆಲಾಸಿಟಿ ಜೋಡಿ ಸಾವಕಾಶದ ಹಿಂಗೆ ಡ್ರಿಫ್ಟ್ ಆಗ್ತಿರ್ತೈತೆ, ಸ್ಲೋ ಆಗಿ. ಆ ಸ್ಲೋ ಆಗಿ ಹಿಂಗೆ ಸ್ವಲ್ಪ ಆ ಕಡೆ ಸರಿತಿರ್ತಲ್ಲ, ಅದಕ್ಕೆ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಅದನ್ನು ಡೆಫಿನೇಷನ್ ಕೇಳಲ್ಲ, ಅದ್ರ ಫಾರ್ಮುಲಾ ಕೇಳ್ತಾರೆ. ಅಕಸ್ಮಾತ್ ಡೆಫಿನೇಷನ್ ಕೇಳಿದ್ರು ಈಸಿ ಐತಿ. ದ ವೆಲಾಸಿಟಿ ವಿತ್ ವಿಚ್ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ವೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಅಪ್ಲೈಡ್ ಇಸ್ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ. ಯಾವ ವೆಲಾಸಿಟಿಯಿಂದ ಅವು ಡ್ರಿಫ್ಟ್ ಆಗ್ತಾವೆ ಅದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಅಂತಾರೆ. ಇಷ್ಟ ಡೆಫಿನೇಷನ್ ಅದೇ. ಹ್ಞೂ ರೀ. ಹಾಂ. ಸೊ ಇದು ಸಿಚುವೇಶನ್ ಇರ್ತೈತೆ ಅಂತ ಒಂದು ಹೇಳಿದೆ. ನೆಕ್ಸ್ಟ್ ಈಗ ಕರೆಂಟ್ದು ಸಿಂಬಾಲ್ ಮತ್ತು ಫಾರ್ಮ್ಯುಲಾ ಮತ್ತು SI ಯೂನಿಟ್ ಮತ್ತು ಅದು ಸ್ಕೇಲಾರೋ ವೆಕ್ಟಾರೋ ಇದನ್ನು ನೋಡೋಣ್ರಿ. ಹಾಂ. ಈಗ I ಈಸ್ ದ ಸಿಂಬಾಲ್ ಆಫ್ ಕರೆಂಟ್. ಸೊ ಕರೆಂಟ್ ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದ್ರೆ, ಸೊ ಕರೆಂಟ್ I ಇಸ್ ಈಕ್ವಲ್ಸ್ ಟು, ಈ ಕರೆಂಟನ್ನು ಮೆಷರ್ ಮಾಡ್ಬೇಕಲ್ಲ, ಹೌ ಟು ಮೆಷರ್ ಕರೆಂಟ್ ಅಂದ್ರೆ ಎಷ್ಟು ಚಾರ್ಜ್ ಫ್ಲೋ ಆಯ್ತು. Q ಅನ್ನೋದು ಸಿಂಬಲ್ ನೆನಪೈತೇನ್ರಿ? ಹಾಂ, ಅದು ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನಂದ್ರೆ ಎಷ್ಟು ಟೈಮ್ನೊಳಗೆ ಎಷ್ಟು ಚಾರ್ಜ್ ಫ್ಲೋ ಆಯ್ತು ಹಂಗೆ ಮೆಷರ್ ಮಾಡ್ತಾರೆ. ಕರೆಂಟ್ ಇಸ್ ಈಕ್ವಲ್ಸ್ ಟು ಚಾರ್ಜ್ ಡಿವೈಡೆಡ್ ಬೈ ಟೈಮ್. ಸೊ ವಾಟ್ ಶುಡ್ ಬಿ ದ SI ಯೂನಿಟ್ ಆಫ್ ಕರೆಂಟ್? ಕೂಲಂಬ್ ಪರ್ ಸೆಕೆಂಡ್. ಸೊ ಈ ಕೂಲಂಬ್ ಪರ್ ಸೆಕೆಂಡ್ ಅನ್ನುವಂಥ SI ಯೂನಿಟ್ಗೆ ಇನ್ನೊಂದು ಹೆಸರು ಕೊಡ್ತಾರೆ, ಆಂಪಿಯರ್ ಅಂತ ಹೇಳಿ. ಸಿಂಬಾಲ್ ಬರೆದ್ರೆ ಕ್ಯಾಪಿಟಲ್ A, ಪೂರ್ತಿ ಹೆಸರು ಬರೆದ್ರೆ ಸ್ಮಾಲ್ ಬರೀಬೇಕಂದ್ರೆ ಸೈಂಟಿಸ್ಟ್ ಹೆಸರು. ಹ್ಞೂ ರೀ. ಫಾರ್ ಎಕ್ಸಾಂಪಲ್ ಈ ವೈರ್ನೊಳಗೆ ಒಂದು ವೈರ್ ತಗೊಂಡು ಈ ವೈರ್ನೊಳಗೆ 5 ಆಂಪಿಯರ್ ಕರೆಂಟ್ ಐತಿ ಅಂತ ಹೇಳಿದ್ರೆ ಅಂತಿಕೋರು. ಕರೆಂಟನ್ನು ಯಾವಾಗಲೂ ಅಟ್ ಅ ಪಾಯಿಂಟ್ ಮೆಜರ್ ಮಾಡ್ತಾರೆ. ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಅಲ್ಲೊಂದು ಸುತ್ತಲ ಒಂದು ಏರಿಯಾ ಮಾರ್ಕ್ ಮಾಡಿ, ಈಗ ಲೈಕ್ ನಾ ಹೇಳಿದೆ ಅಂತಿಕೋರು 5 ಆಂಪಿಯರ್ ಕರೆಂಟ್ ಹೊಂಟೈತಿ ಇಲ್ಲೇ ಅಂದ್ರೆ ಮೀನಿಂಗ್ ಏನು? 5 ಕೂಲಂಬ್ ಚಾರ್ಜ್ ಇಸ್ ಪಾಸಿಂಗ್ ಥ್ರೂ ದಾಟ್ ಏರಿಯಾ ಪರ್ ಸೆಕೆಂಡ್. ಅಂದರೆ ಒಂದು ಪಾಯಿಂಟ್ ಒಳಗೆ ನಿಮ್ಗೆ ಕರೆಂಟ್ ಕೇಳ್ತಾರೆ, ಅವಾಗ ಅದ್ರ ಸುತ್ತಲೂ ಒಂದು ಯೂನಿಟ್ ಏರಿಯಾ ಹಾಕ್ಬೇಕು ಮಾರ್ಕ್ ಮಾಡಿ ಆ ಯೂನಿಟ್ ಏರಿಯಾದೊಳಗೆ ಒಂದು ಸೆಕೆಂಡ್ನೊಳಗೆ ಎಷ್ಟು ಕೂಲಂಬ್ ಚಾರ್ಜ್ ಪಾಸ್ ಆಗ್ತೈತಿ, ದಟ್ ಈಸ್ ಕರೆಂಟ್.
ಅರ್ಥ ಆತ್ ನಾ ಹೇಳಿದ್ದು? ಸೊ ಈಗ ಲೈಕ್ ನಿಯರ್ಲಿ 6 × 10⁻18 ಎಲೆಕ್ಟ್ರಾನ್ಸ್ ಇರ್ತಾವು ಅಂತ ಹೇಳ್ತಾರೆ ಒಂದು ಕೂಲಮ್ ಚಾರ್ಜ್ನಾಗ. ಅಂದ್ರೆ 5 ಆಂಪಿಯರ್ ಅಂದ್ರೆ ಎಷ್ಟಾತ್ರಿ? 10⁻18 ಅಂದ್ರೆ 1 ಮುಂದೆ 18 ಪೂಜೆ ಹಾಕ್ಬೇಕು ನಾವು. ಭಯಂಕರ ದೊಡ್ಡ ನಂಬರ್ ಆಗ್ತದ. ಅಷ್ಟು ಎಲೆಕ್ಟ್ರಾನ್ಸ್ 1 ಸೆಕೆಂಡ್ನಾಗ ಪಾಸ್ ಆದ್ರೆ 6.25 ಸಮಥಿಂಗ್ ಬರ್ತದೆ. 5 ಆಂಪಿಯರ್ ಅಂತ. ಅಥವಾ ಒಂದು ಕೂಲಮ್ನಾಗ ಅಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ. ಒಂದು ಕೂಲಮ್ನಾಗ ಇಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ. 6.25 × 10⁻18 ಎಲೆಕ್ಟ್ರಾನ್ಸ್ ಇರ್ತಾವೆ. 5 ಆಂಪಿಯರ್ ಪಾಸ್ ಆಗೋದೈತೆ ಅಂದ್ರೆ ಭಯಂಕರ ಎಲೆಕ್ಟ್ರಾನ್ಸ್ ಪಾಸ್ ಆದಂಗೆ ಅದು 1 ಸೆಕೆಂಡ್ನಾಗ. ಅರ್ಥ ಆಗ್ತಿದ್ದು? ಸೊ ಇಷ್ಟ ಆಯ್ತು. ನೆಕ್ಸ್ಟ್ ಏನಂದ್ರೆ ಈಗ I = Q/T ಆಂಪಿಯರ್ ಎಲ್ಲ ಆಯ್ತು, ಇದು ಅರ್ಥ ಆಯ್ತು. ನೆಕ್ಸ್ಟ್ ಏನಂದ್ರೆ ಅದು ಇದನ್ನು ಅಂತ ವಿಚಾರ. ಸ್ಕೇಲಾರ್ ಕ್ವಾಂಟಿಟಿನೋ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಇದ್ರೆ ಅದಕ್ಕೆ ಏನಿರ್ತಾವ್ರಿ ಆ ಕ್ವಾಂಟಿಟೀಸಿಗೆ? ಡೈರೆಕ್ಷನ್. ಜನರಲಿ ಒಂದು ಕ್ವಾಂಟಿಟಿ ವೆಕ್ಟರ್ ಅಂತ ನಾವು ಹೇಳ್ಬೇಕಾದ್ರೆ ಅದ್ರ ಫಾರ್ಮುಲಾದಾಗ, ಅಂದ್ರೆ ಫಾರ್ಮುಲಾನಕ್ಕಿನ ಈ ಕ್ವಾಂಟಿಟಿ ಬೇರೆ ಯಾವ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತೈತಲ್ಲ ಅದರೊಳಗೆ ಯಾವುದರ ವೆಕ್ಟರ್ ಇದ್ರೆ ಅದು ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ತನ್ನ ಒಳಗಿರುವಂಥ ಡೈರೆಕ್ಷನನ್ನು ಇದಕ್ಕೆ ಧಾರೆ ಏರಿತೈತಿ, ಕಾಂಟ್ರಿಬ್ಯೂಟ್ ಮಾಡ್ತೈತಿ. ಈಗಿಲ್ಲೇ ನೋಡೋಣ ನಾವು ಇದು ವೆಕ್ಟರ್ ಆಗ್ಬೇಕಂದ್ರೆ ಇವರಿಬ್ಬರಾಗ ಯಾರೋ ಒಬ್ರು ವೆಕ್ಟರ್ ಇರ್ಬೇಕು. ಒಂದೇದು ಯಾವುದು? ಈಸ್ ಚಾರ್ಜ್ ಸ್ಕೇಲಾರ್ ಆರ್ ವೆಕ್ಟರ್? ಸ್ಕೇಲಾರ್ ಕ್ವಾಂಟಿಟಿ. ಟೈಮ್, ಇವನ್ ದೋ ಟೈಮ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಯಾವಾಗ ಟೈಮ್ ಮುಂದೆ ಹೋಗ್ತಾರೆ ಹಿಂದೆ ಐತೆ ಸರಿ ಇಲ್ಲ ಅಂದ್ರೂ ಟೈಮ್, ಯಾಕಂದ್ರೆ ಒಂದು ಸ್ಕೇಲಾರ್ ವೆಕ್ಟರ್ ನಾವು ಹೆಂಗೆ ಡಿಸೈಡ್ ಮಾಡ್ತೀವಿ? ಎರಡು ಕ್ವಾಂಟಿಟಿಗಳನ್ನು ನಾವು ಹೆಂಗೆ ಆ್ಯಡ್ ಮಾಡ್ತೀವಿ ಅಂತ. ಆ್ಯಡ್ ಮಾಡ್ಬೇಕಾದ್ರೆ ನೀವು ಡೈರೆಕ್ಷನ್ ವಿಚಾರ ಮಾಡಿ ಆ್ಯಡ್ ಮಾಡ್ತೀರಿ ಅಂದ್ರೆ ಅದು ವೆಕ್ಟರ್ ಆಗ್ತದೆ. ಹ್ಞೂ ರೀ. ಇಲ್ಲಿಂದ ನಮ್ಮ ಮನೆಗೆ ಹೋಗಕ್ಕೆ ಅರ್ಧ ತಾಸಲೆ, ವಾಪಸ್ ಬರೋಕೆ ಅರ್ಧ ತಾಸು. ಈಗ 4 ಗಂಟೆ ಆಗಿತ್ತು. ನಾ ಬಂದಾಗ ವಾಪಸ್ ಎಷ್ಟಾಗತ್ತೆ ಹೇಳಿ? 4 ಗಂಟೆ. ಯಾಕಂದ್ರೆ ಅರ್ಧ ತಾಸು ಹಿಂಗೆ ಹೋಗಿ ಅರ್ಧ ವಾಪಸ್ ಬಂದಿಯಲ್ಲ, ಕ್ಯಾನ್ಸಲ್ ಆಯ್ತು. ಆಮೇಲೆ ಬರೋಂಗಿಲ್ಲ. ಆ್ಯಡ್ ಮಾಡ್ಬೇಕಾರೆ ಡೈರೆಕ್ಷನ್ ನೋಡಂಗಿಲ್ಲ ನಾವು. ಹಿಂಗೆ ಹೋಗೋಕೆ ಅರ್ಧ ತಾಸು, ವಾಪಸ್ ಬರೋಕೆ ಅರ್ಧ ತಾಸು ಅಂದ್ರೆ 4 ಗಂಟೆನೇ ಇರ್ತದಲ್ಲ. ಯಾಕೆ ಚೇಂಜ್ ಆಗ್ತೈತಿ? ಹಿಂಗೆ ಅನ್ನೋಕೆ ಬರೋಂಗಿಲ್ಲ. ಸೊ ಟೈಮ್ ಈಸ್ ಸೊ ಇವಕ್ಕೆ ಡೈರೆಕ್ಷನ್ ಇಲ್ಲ ಅಂದ್ರೆ ಇದಕ್ಕೇನು ಕೊಡ್ತಾವ? ಸೊ ಅದಕ್ಕೆ ಕರೆಂಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ಒಂದು ಫಿಸಿಕಲ್ ಕ್ವಾಂಟಿಟಿ ಬರ್ತೈತೆ. ನೆಕ್ಸ್ಟ್ ಕರೆಂಟ್ ಡೆನ್ಸಿಟಿ ಅಂತಂದು ಒಂದು ಫಿಸಿಕಲ್ ಕ್ವಾಂಟಿಟಿ ಬರ್ತೈತೆ. ಯಾವುದು? ಆ ಕರೆಂಟ್ ಡೆನ್ಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಅದು ಯಾಕೆ ಕರೆಂಟ್ ಡೆನ್ಸಿಟಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರಂದ್ರೆ ಒಂದೊಂದು ಸಿಚುವೇಶನ್ನಾಗ ನಾವು ಕರೆಂಟಿಗೆ ಡೈರೆಕ್ಷನ್ ಐತೆ ಅಂತ ಅನ್ಕೋಬೇಕಾಗ್ತದೆ ರೀ. ಇವನ್ ದೋ ಕರೆಂಟ್ ಈಸ್ ಸ್ಕೇಲಾರ್, ಒಂದೊಂದು ಸಿಚುವೇಶನ್ನಾಗ ಅದಕ್ಕೆ ಡೈರೆಕ್ಷನ್ ಕೊಡ್ಬೇಕಾಗತ್ತೆ ಅಥವಾ ಡೈರೆಕ್ಷನ್ ಐತೆ ಅಂತ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಕರೆಂಟ್ ಬದಲಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ತೊಗೊಂಬರ್ತಾರೆ. ಕರೆಂಟ್ ಹೇಳುತ್ತೆ ಏನಂತ, ನನ್ನ ವೆಕ್ಟರ್ ಮಾಡ್ಬೇಕಂತ ಮಾಡಿಯಾ, ಚಿಂತೆ ಬಿಡ. ನಮ್ಮ ದೋಸ್ತ ಒಬ್ಬ ಅದ, ನನ್ನ ಅಗತ್ಯನ ಕೆಲಸ ಮಾಡ್ತಾನೆ. ನಾನು ಅಂದ ಅಲ್ಲ, ಒಂಥರ ಒಟ್ಟು ಸೇಮ್ ಇದ್ದಾನೆ. ಅವನು ಕರ್ಕೊಂಬರ್ತೀನಿ. ಯಾರವ? ಕರೆಂಟ್ ಡೆನ್ಸಿಟಿ. ಅದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ಇಷ್ಟಾತು. ನೆಕ್ಸ್ಟ್ ಇದೊಂದು ವಿಷಯ ಹೇಳಿ ನಾನು 2 ಮಾತು ಮುಗಿಸ್ತೀನಿ ಇವತ್ತಿಂದ. ನಿಮ್ಮ ಕ್ಲಾಸ್ನಾಗ ನನಗೆ ಗೊತ್ತಿಲ್ಲ, ಕೆಮಿಸ್ಟ್ರಿ ಒಳಗೆ ರಾಹುಲ್ ಸರ್ ಹೇಳಿದ್ರಂತ ಕರೆಂಟ್ ಡೈರೆಕ್ಷನ್ ಯಾವಾಗಲೂ ಇವೊಂದು ಎಲೆಕ್ಟ್ರಾನ್ಸ್ ಏನ್ರಿ ಕರೆಂಟ್ ಆ್ಯಕ್ಚುಲಿ ಮೂವ್ ಆಗೋದು ನೆಗೆಟಿವ್ ಟು ಪಾಸಿಟಿವ್ ಇದ್ದರೂ ಡೈರೆಕ್ಷನ್ ಆಫ್ ಕರೆಂಟನ್ನು ಅಪೋಸಿಟ್ ಯಾಕೆ ತಗೊಂತಾರ ಅಂತ ಹೇಳಿ. ಹ್ಞೂ ರೀ. ಆ್ಯಕ್ಚುಲಿ ಹಿಂಗೆ ತೊಗೋಬೇಕು ಹಂಗೆ ತೊಗೋಬೇಕು ಅಂತ ಅಲ್ಲ ಸರ್. ಅದಕ್ಕೆ ಏನಂತಾರೆ ಗೊತ್ತೇ? ಈಗ ಒಂದು ಇದನ್ನು ಮಾಡೋಣ ನಾವು, ಏನಂತಾರೆ ಅದಕ್ಕೆ ಕೆಲಸ ಏನಂತಂದ್ರೆ, ಈಗ ನೋಡ್ರಿ ಇಲ್ಲಿ ನಾವು ಒಂದು ರೆಸಿಸ್ಟೆನ್ಸ್ ಹಾಕ್ತೀನಿ. ರೆಸಿಸ್ಟರ್ ಬೇಡ, ಬಲ್ಬ್ ಹಾಕ್ತೀನಿ. ಬಲ್ಬ್ ಹಾಕ್ತೀನಿ. ಬಲ್ಬ್ ಹಾಕಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಸೊ ಈಗ ಆ್ಯಕ್ಚುಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಇಲೆಕ್ಟ್ರಾನ್ಸು ಈ ನೆಗೆಟಿವ್ನಿಂದ ಪಾಸಿಟಿವ್ ಕಡೆ ಹಿಂಗೆ ಹೋಗ್ತಾವೆ. ಹೌದಾ? ಕರೆಂಟ್ ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅದ, ಫ್ಲೋ ಆಫ್ ಚಾರ್ಜ್ ಅದಲ್ಲ ರೀ. ಈಗ ಆದ್ರೆ ಡೈರೆಕ್ಷನ್ ಆಫ್ ಕರೆಂಟ್ ನಾವು ಹೆಂಗೆ ತೊಗೊತೀವಿ? ಪಾಸಿಟಿವ್ ಟು ನೆಗೆಟಿವ್ ತೊಗೊತೀವಿ. ಅವಾಗ ಎಲೆಕ್ಟ್ರಾನ್ಸಿಗೆ ಹೆಂಗೆ ಅನಿಸಿರ್ಬೇಡ, ನಾವ ಫ್ಲೋ ಆಗೋದೇ. ಆ ಪ್ರೋಟಾನ್ಸ್ ಮನ್ಯಾಗ ಮಕ್ಕೊಂಡಿರ್ತಾವ ಗೊತ್ತ ನ್ಯೂಕ್ಲಿಯಸ್ನಾಗ. ನಾವ ಹೊರಗಡೆ ಎಲ್ಲ ಕೆಲಸ ಮಾಡ್ತೀವಿ. ಡೈರೆಕ್ಷನ್ ಆಫ್ ಕರೆಂಟು ನಮ್ಮ ಅಪೋಸಿಟ್ ತೊಗೊಂತಾರೆ ನೋಡಿ ಅಂತ ಬೇಜಾರಾಗ್ತಿರ್ತೈತೆ. ಓಕೆ.
ಯಾರಿಗೆ? ನಮಗೂ ಬೇಜಾರಾಗ್ತದೆ ಸರ್, 4 ಗಂಟೆ ಆಯ್ತು ಸರ್ ನೀವು ಹೋಗೋವಲ್ರಿ. ಓಕೆ, ಎಲೆಕ್ಟ್ರಾನ್ಸ್ಗೆ ಬೇಜಾರಾಗ್ತಿರುತ್ತೆ. ಯಾಕೆ ಹಂಗೆ ಮಾಡ್ತಾರೆ ಅಂದರೆ, ಒಂದೇ ಮಾತು, ಕರೆಂಟು ಇಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ತೊಗೊತಾರಲ್ಲ, ಆ ಕರೆಂಟಿಗೆ ಕನ್ವೆನ್ಷನಲ್ ಕರೆಂಟ್ ಅಂತಾರೆ. ಕೇಳಿರೇನು ಇದನ್ನು ಸುದ್ದಿ? ಹಾಂ, ಕನ್ವೆನ್ಷನಲ್ ಕರೆಂಟ್ ಅಂತ ಯಾಕೆ ಕರೀತಾರೆ ಗೊತ್ತೇನಿದ್ದು? ಇದು ನಮ್ಮ ಕನ್ನಡದ ಸ್ಪೆಲ್ಲಿಂಗ್ ಇದೆ, ಹೋಪ್ಫುಲಿ. ಓಕೆ, ಹೋಗ್ಬಿಟ್ರಿ. ಇರಬಹುದು ಅಂತ ಅಂದ್ಕೊಂಡು, ನಮಗೂ ಗೊತ್ತಿಲ್ಲ ಸರ್, ಇರ್ಬೋದು, ಕರೆಕ್ಟ್ ಇರ್ಬೋದು. ಸೊ ನಮ್ಮ ಕನ್ವೀನಿಯನ್ಸ್ಗೆ ನಾವು ಮಾಡ್ಕೊಂಡಿದ್ದು ಅದನ್ನು. ಈಗ ಲೈಕ್ ಯಾರೋ ಒಬ್ರು ಹಿಂಗೆ ಸ್ವಲ್ಪ ಕೆಲಸ ಇತ್ತು ರೀ, ಯಾವಾಗಾರು ನೋಡ್ರಿ ಸ್ವಲ್ಪ ಫ್ರೀ ಇದ್ದಾಗ ಬರ್ರಿ, ಬೆಟ್ಟಾಗ್ರಿ ಅಂತ. ಯಾವಾಗ ನೋಡ್ರಿ, ನಿಮ್ಮ ಅನುಕೂಲ ನೋಡ್ಕೊಂಡು ಬರ್ರಿ, ಏನು ಅವಸರ ಇಲ್ಲ. ನಿಮ್ಮ ಅನುಕೂಲ ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿದ್ದು, ಪಾಸಿಟಿವ್ ನೆಗೆಟಿವ್ ಇರಲಿ ಅಂತೇಳಿ. ಯಾಕಂದ್ರೆ ಯಾವಾಗಲೂ ನೇಚರ್ನೊಳಗೆ ಎನರ್ಜಿ, ಮೇನ್ಲಿ ಎನರ್ಜಿ ಏನೋ ಇರಲಿ, ಆ ಟೈಪ್ ಆಫ್ ಎನರ್ಜಿ ಇರಲಿ, ಇಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಟು ಲೋವರ್. ವಿಂಡ್ ಹೈಯರ್ ಪ್ರೆಷರ್ನಿಂದ ಲೋವರ್ ಪ್ರೆಷರ್ ಕಡೆ ಹೋಗ್ತದೆ. ವಾಟರ್ ಹೈಯರ್ ಪೊಟೆನ್ಷಿಯಲ್ನಿಂದ ಲೋವರ್ ಪೊಟೆನ್ಷಿಯಲಿಗೆ ಹೋಗ್ತದೆ. ಹೌದು, ಅದೇನೋ ಅಂತ ನೋಡೋದಕ್ಕೆ ಡಿಫ್ಯೂಷನ್, ಆಸ್ಮೋಸಿಸ್, ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ನಿಮ್ಮ ಕಾನ್ಸಂಟ್ರೇಷನ್ ಹೆಂಗೆ ನಾನು ಕೇಳಿದರೆ ಏನು ಹೇಳಕ್ಕೆ ಬರೋಂಗಿಲ್ಲ ಸರ್. ಅದು ಕ್ಲಾಸ್ ಚಲೋ ಆದಾಗ ಹೈಯರ್ ಇದ್ದು ಮುಗಿಬೇಕಾದ್ರೆ ಲೋವರ್ ಆಗ್ಬೋದು, ಸ್ಟಾರ್ಟಿಂಗ್ ಲೋವರ್ ಇದ್ದು ಆಮೇಲೆ ಹೈಯರ್ ಆಗ್ಬೋದು, ಲೋವರ ಉಳ್ಕೋಬಹುದು, ಚೇಂಜಸ್ ಆಗ್ತಿತ್ತ ಸರ್. ಈ ಕ್ಷಣದೊಳಗೆ ಏನೈತೆ ಅನ್ನೋದು ನೆಕ್ಸ್ಟ್ ಕ್ಷಣದೊಳಗೆ ಇರಂಗಿಲ್ಲ ಸರ್. ಅದು ಹಂಗೆ ಅದು ಏನದು ನಮ್ಮ ಕಾನ್ಸಂಟ್ರೇಷನ್, ಅದು ಬೇರೆ. ಸೊ ನಾನು ಟ್ರೈ ಮಾಡತ್ತೀನಿ, ಆಸ್ಮಾಸಿಸ್ ಡಿಫ್ಯೂಷನ್ ಒಳಗೆ ನೀವು ಕಲ್ತಿರ್ತೀರಿ. ಹೈಯರ್ ಟು ಲೋವರ್, ಹೈಯರ್ ಟು ಲೋವರ್, ಹೈಯರ್ ಟು ಲೋವರ್ ಅಂತ ಎಲ್ಲ ಕಡೆ ನೇಚರ್ನೊಳಗೆ ಇದ್ದಿದ್ದಕ್ಕೆ ಎಲೆಕ್ಟ್ರಾನ್ಸ್ ಏನಾಯ್ತು ಹಂಗಾರಿಗೆ ಲೋವರ್ ಟು ಹೈಯರ್ ಮೂವ್ ಆತಲ್ಲ. ಒಂದೇ ಮಾತು ಎಲೆಕ್ಟ್ರಾನ್ಸ್ ಬಂದು ಇವತ್ತ ಕುಂತಿಲ್ಲಿ ಜಗಳ ತೆಗಿಬೋದು ನಮಗೆ. ಏನಂತ ಎಲೆಕ್ಟ್ರಾನ್ಸ್ ಮೂವ್ ಫ್ರಮ್ ಲೋವರ್ ಟು ಹೈಯರ್ ಅಂತೀರ, ಅಲ್ಲಿ ನೀವು ಯಾವುದು ಲೋವರ್ಲೇ ಅಂತ ಕೇಳ್ತಾವೆ ಎಲೆಕ್ಟ್ರಾನ್ಸ್. ಎದಕ್ಕೆ ಹೇಳ್ರಿ? ನೆಗೆಟಿವ್ ಅಂದ್ರೆ ಲೋವರ್ ಅಂತ ನಾವು ಅನ್ಕೊಂಡಿವಿ, ಅದು ನಮ್ಮ ಕನ್ವೀನಿಯನ್ಸಿಗೆ. ನೆಗೆಟಿವ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಹೈಯರ್, ಪಾಸಿಟಿವ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಲೋವರ್ ಅಂತ ಹೇಳಿ ಭಾಳ ಸಾಗೈತಿ. ಸೊ ಅದಕ್ಕೆ ಇವೆಲ್ಲ ನಮ್ಮ ಕನ್ವೀನಿಯನ್ಸಿಗೆ ಮಾಡ್ಕೊಂಡಿದ್ದು, ಹಿಂಗಿರಲಿ ಅಂತ ಹೇಳಿ. ನೀವು ಬೇಕಾದ್ರೆ ಮರುದಿವ್ಸ ಚೇಂಜ್ ಮಾಡಬಹುದು. ನಾಳಿಂದ ನಾವು ಕರೆಂಟ್ ಡೈರೆಕ್ಷನ್ ಇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಅಂತ ಅನ್ಕೋಬಹುದು, ಪ್ರಾಬ್ಲಮ್ ಇಲ್ಲ. ಇಡೀ ಜಗತ್ತಿನೊಳಗಿರೋಂಥ ಎಲ್ಲ ಫಿಸಿಕ್ಸ್ ಸ್ಟೂಡೆಂಟ್ಸ್, ಫಿಸಿಕ್ಸ್ ಟೀಚರ್ಸ್, ಫಿಸಿಕ್ಸ್ ಸೈಂಟಿಸ್ಟಿಕ್ ಅನ್ಸ್ಬೇಕು. ಒಂದು ವಾಟ್ಸಪ್ ಹಾಕಿಬಿಟ್ರೆ ಆಯ್ತು. ಅದೊಂದು ಗ್ರೂಪ್ ಇರುತ್ತೆ ನೋಡ್ರಿ, ಇಡೀ ಜಗತ್ತದ ಫಿಸಿಕ್ಸ್ ಲರ್ನರ್ಸ್ ಎಲ್ಲ ಒಂದು ಕಡೆ ಇರ್ತಾರೆ, ಅವ್ರಿಗೆ ಹಾಕ್ಬೇಕು ಏನಂತ, ಫ್ರಮ್ ಟುಮಾರೋ ನಾ ಹೇಳಾಕತ್ತೀನಿ ಅಂತ ನಿಮ್ಮ ಹೆಸರು ಹಾಕ್ರಿ. ನೀ ಯಾರಲೇ ಅಂತಾರೆ ಅವ್ರು ವಾಪಸ್. ಓಕೆ, ಇರಲಿ, ವಾಪಸ್ ಬರೋಣ. ಅರ್ಥ ಆಗ್ತಿದ್ದೀಗ ಇಷ್ಟು? ಹಾಂ, ಇಷ್ಟು ಸಾಕು. ನಾಳೆ ಮತ್ತೆ ಡೆರಿವೇಷನ್ನು ಏನೋ ಇರ್ಬೇಕು, ಸ್ವಲ್ಪ ನೋಡ್ಬೇಕು, ನೋಡೋಣ. ಹಾಂ, ನೆಕ್ಸ್ಟ್ ಟಾಪಿಕ್ ಕರೆಂಟ್ ಡೆನ್ಸಿಟಿ. ಇದಾದಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಇನ್ ಮೆಟಾಲಿಕ್ ಕಂಡಕ್ಟರ್ ಅಂತ ಒಂದು ಟಾಪಿಕ್ ಐತೆ, ಆಲ್ರೆಡಿ ಮುಗಿಸಿದೆ ನಾ. ಹಾಂ, ಯಾವಾಗ ಅದರೊಳಗೆ ಅದು ಜಿಗ್ಜಾಗ್ ಹೋಗ್ತಿರ್ತಾವೆ, ಆಮೇಲೆ ಹಿಂಗೆ ಡ್ರಿಫ್ಟ್ ಆಗ್ತಾವೆ, ಆ ಟಾಪಿಕ್ ಮುಗಿದೈತೆ ಎಲೆಕ್ಟ್ರಿಕ್ ಕರೆಂಟ್ ಇನ್ ಮೆಟಾಲಿಕ್ ಕಂಡಕ್ಟರ್. ಅದಾದಮೇಲೆ ಓಮ್ಸ್ ಲಾದಿಂದ ನಾವು ಕಂಟಿನ್ಯೂ ಮಾಡೋಣ. ಕರೆಂಟ್ ಡೆನ್ಸಿಟಿ ಅನ್ನುವಂಥ ಟಾಪಿಕ್ಕಿಗೆ ಬರೋಣ. ಇಲ್ಲೊಂದಿಷ್ಟು ನ್ಯೂಮರಿಕಲ್ಸ್ ಅದಾವೆ, ನೀವು ಒಂದು ಸರ್ತಿ ಹಂಗೆ ನೋಡ್ಕೊಂಡಿರಿ. ಒಂದೇದು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅವು ಸಿಂಪಲ್ ಅದಾವೆ. ಒಂದೇದು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು, ವೆರಿ ಸಿಂಪಲ್ ಇತ್ತು. I is equals to Q/T ನೀವು ಹಚ್ಚಿದ್ರೆ ಮುಗೀತು. ಓಕೆ, 16 ಮಿಲಿ ಆಂಪಿಯರ್ನಷ್ಟು ಕರೆಂಟು 0.1 ಸೆಕೆಂಡ್ನೊಳಗೆ ಪಾಸ್ ಆದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಪಾಸ್ ಆದಂಗೆ ಆಯ್ತು ಹೇಳ್ತವೆ. ಹಂಗೈತಿ. ಒಂದು ಸರ್ತಿ ನೋಡ್ರಿ ಅದನ್ನು. ಬೇಕಾದ್ರೆ ನಾಳೆ ಬಂದಾಗ ಸರ್ ಅದು ಗೊತ್ತಾಗಲಿಲ್ಲ ನಾ ಕೇಳ್ತೀನಿ, ಒಂದು ಮಾತು ಎಕ್ಸ್ಪ್ಲೇನ್ ಮಾಡೋದನ್ನು ಮಾಡ್ತೀನಿ. ಎರಡನೇದ್ದು, ವೆರಿ ಸ್ಮಾಲ್ ಚೇಂಜಸ್ ಇನ್ ಕರೆಂಟ್ ಯಾವಾಗ ಆಗ್ತಿರುತ್ತೆ ನೋಡ್ರಿ. ಈಗ I is equals to ಫಾರ್ಮುಲಾ ಏನು ಹೇಳ್ರಿ ಕರೆಂಟ್? I is equals to Q/T, ಚಾರ್ಜ್ ಡಿವೈಡ್ ಬೈ ಟೈಮ್. ಒಂದು ವೆರಿ ಲೆಸ್ ಟೈಮ್ನೊಳಗೆ ವೇರಿಯೇಬಲ್ ಕರೆಂಟ್ ಇತ್ತು ಅಂತಿಕ್ಕೋರಿ. ಈಗ ಹಿಂಗಿಲ್ಪ ಕರೆಂಟ್ ಪ್ರತಿ ಇಷ್ಟು ಸೆಕೆಂಡಿಗೆ ಇಷ್ಟು ಚಾರ್ಜ್ ಹೋಗ್ತಾವೆ ಅಂತಿಲ್ಲ. ವೇರಿಯೇಬಲ್ ಇದ್ದಾಗ I is equals to Q/T ಬರೆಯೋ ಬದಲಿ, ಅಥವಾ ಸ್ಮಾಲ್ ವ್ಯಾಲ್ಯೂಸ್ ಆಫ್ ಕರೆಂಟ್ ಇದ್ದಾಗ I is equals to Q/T ಬರೆಯೋ ಬದಲಿ dQ/dt ಅಂತ ಬರೀತಾರೆ. ಸ್ಮಾಲ್ ಫ್ಲೋ ಆಫ್ ಚಾರ್ಜ್ ಇನ್ ಅ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳಿ.
ಹ್ಞೂ ರೀ. ಅವಾಗ ಡಿ ಕ್ಯೂ ಬೈ ಡಿ ಟಿ ನೀವು ಡಿಫ್ರೆನ್ಸಿಯೇಷನ್ ಗತೆ ಟ್ರೀಟ್ ಮಾಡ್ಬೇಕು. ಕ್ವಶನ್ ನಂಬರ್ 2 ಒಳಗೆ ನೀವು ಮ್ಯಾಥಮೆಟಿಕ್ಸ್ನೊಳಗೆ ನೀವು ಡಿಫ್ರೆನ್ಸಿಯೇಷನ್ನೊಳಗೆ ಏನು ಎಕ್ಸ್ಪರ್ಟೈಸ್ ಮಾಡ್ಕೊಂಡಿರಲ್ಲ, ಆ ಎಕ್ಸ್ಪರ್ಟೈಸನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಅವಕಾಶ ನನಗೆ ಕಳ್ಕೋಬೇಡ. ಅದನ್ನು ಟ್ರೈ ಮಾಡ್ರಿ. ಅದನ್ನು ಎರಡು ಸೇರ್ಬೇಕಾದ್ರೆ ನಾಳೆ ಡೌಟ್ ಇದ್ರೆ ಹೇಳ್ತೀನಂತೆ. ಸೊ ಕರೆಂಟ್ ಡೆನ್ಸಿಟಿ ಕಡೆ ಹೋಗೋಣ. ಕರೆಂಟ್ ಡೆನ್ಸಿಟಿ ಅನ್ನೋದು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ. ಅದ್ರ ಫಾರ್ಮುಲಾ ಏನಂತ ಹೇಳ್ತೀನಿ, ಒಂದು ಲೈನ್ನೊಳಗೆ ಅದು ಮುಗ್ದ ಹೋಗ್ತೈತಿ ಒಂದು ಸ್ಟೇಟ್ಮೆಂಟು. ಅದ್ರ ಫಾರ್ಮುಲಾ ಅಲ್ಲಿ ಏನಂತಂದ್ರೆ ಕರೆಂಟ್ ಡೆನ್ಸಿಟಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೇನೆ. ನಾವು ಒಂದು ಮಾತು ಹೇಳಿದ್ದೀನಿ ನಿನ್ನೆ. ಕರೆಂಟ್ ಆ್ಯಕ್ಚುಲಿ ಸ್ಕೇಲಾರ್ ಕ್ವಾಂಟಿಟಿ. ಅಕಸ್ಮಾತ್ ಒಂದು ಯಾವುದೋ ಸಿಚುವೇಶನ್ನೊಳಗೆ ವೆಕ್ಟರ್ ಮಾಡ್ಬೇಕಂತಂದ್ರೆ, ಈಗ ಲೈಕ್ ಒಂದಿಷ್ಟು ಮಂದಿ ಸರ್ ನೋಡ್ರಿ ನಾವು ಯಾವಾಗಲೂ ಶಾಂತ ಇರ್ತೀವಿ ಸರ್, ಯಾವಾಗಲೂ ಶಾಂತ ಇರ್ತೀವಿ, ಅವಶ್ಯಕತೆ ಬಿತ್ತಂದ್ರೆ ಸರ್ ನಾವು ಸುಮ್ ಕೊಡೋಂಗಿಲ್ಲ, ನಮ್ಮೊಳಗೆ ಒಬ್ಬರದಾರ ಅವ್ರನ್ನ ಹೊರಗೆ ತೊಗೊಂಬರ್ತೀವಿ ಸರ್ ನಾವು ಅಂತ ಹೇಳಿ ನೀವು ಅಂದ್ರೆ ಆ ಟೈಪ್ ಅದು. ಆದರೆ ಕರೆಂಟ್ ಟ್ರಾನ್ಸ್ಫಾರ್ಮ್ ಆಗಿ ಕರೆಂಟ್ ಡೆನ್ಸಿಟಿ ಆಗಂಗಿಲ್ಲ. ಕರೆಂಟ್ ಗತೆ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಐತಿ ವಿಚ್ ಇಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ. ವಾಟ್ ಇಸ್ ದ ಸಿಂಬಲ್ ಫಾರ್ ಕರೆಂಟ್? Similarly, J is the symbol used for current density, and the formula to calculate current density is ಏನು? I by S ಕೊಟ್ಟಾರ ನೋಡ್ರಿ. ಎಸ್ ಅಂದ್ರೆ ಏರಿಯಾ. ಅಲ್ಲೇ ಕರೆಂಟ್ದು ಯೂನಿಟ್ ಆಂಪಿಯರ್ದು ಸಿಂಬಾಲ್ ಎ. ಇದಕ್ಕೆ ಇದಾಗಬಾರ್ದಂತ, ಅದಾಗಬಾರ್ದಂತ ಅವರು ಆ ಟೆಕ್ಸ್ಟ್ ಒಳಗೆ ಎ ಬದಲಿ ಎಸ್ ಕೊಡ್ತಾರೆ. ಕರೆಂಟ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಅಸ್ ಕರೆಂಟ್ ಡೆನ್ಸಿಟಿ. ಅಂದ್ರೆ ನೀವೇನು ಮಾಡ್ಬೇಕು, ಒಂದು ವಯರ್ ಐತೆ ಅಂತ ತಿಳ್ಕೊ. ಈ ವಯರ್ನೊಳಗೆ ಕರೆಂಟ್ ಡೆನ್ಸಿಟಿ ಎಷ್ಟು ಅಂತ ಯಾರು ಕೇಳಿದ್ರಂದ್ರೆ ನೀವೇನು ಮಾಡ್ಬೇಕು, ಒಂದು ಏರಿಯಾ ಮಾರ್ಕ್ ಮಾಡಿಕೊಂಡು ಅದರೊಳಗೆ ಎಷ್ಟು ಕರೆಂಟ್ ಐತಿ ಮ್ಯಾಲೆ ಬರೋದು, ಆ ಏರಿಯಾ ಎಷ್ಟು ಐತಿ ಅಂತ ಕೆಳಗೆ ಬರಿಬೇಕು. ಏರಿಯಾ ಅಂದ್ರೆ 2 ಮೀಟರ್ ಸ್ಕ್ವೇರ್ ಆಯಿತು, 3 ಮೀಟರ್ ಸ್ಕ್ವೇರ್ ಆಯಿತು, ಆ ಏರಿಯಾ ಎಷ್ಟು ಒಳಗಡೆ ಇರುತ್ತೆ ಅದು ಬರಿಬೇಕು. ಏನು ಆನ್ಸರ್ ಬರುತ್ತಲ್ಲ ದಟ್ ಇಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಹ್ಞೂ ರೀ. ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ ಏನಂದ್ರೆ, ಯಾವ ಒಂದು ಕ್ವಾಂಟಿಟಿ ಇನ್ನೆರಡು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರ್ತೈತಲ್ಲ, ಅವಾಗ ಈ ಎರಡು ಕ್ವಾಂಟಿಟಿ ಒಳಗೆ ಯಾವುದರ ಒಂದು ವೆಕ್ಟರ್ ಇದ್ರೆ ಅವಕ್ಕೇನು ಡೈರೆಕ್ಷನ್ ಇದ್ರೆ ಇದಕ್ಕೊಂದು ಡೈರೆಕ್ಷನ್ ತೋರಿಸ್ತಾವ. ಅವು ಇವಕ್ಕ ದಿಕ್ಕಿಲ್ಲ ಅಂದ್ರೆ ಏನು ತೋರಿಸ್ತಾವ ಗೊತ್ತಾತಿಲ್ರಿ ನಾನು ಹೇಳಿದ್ದು. ಸೊ ಹಂಗಿದ್ದಾಗ ಇದು ಸ್ಕೇಲಾರ್, ಅದಕ್ಕೆ ಕರೆಂಟ್ ಸಿಮಿಲರ್ಲಿ ಕರೆಂಟ್ ಏರಿಯಾ ಸ್ಕೇಲಾರ್ ಅಂದ್ರೂ ಕರೆಂಟ್ ಡೆನ್ಸಿಟಿ ವೆಕ್ಟರ್. ಇದು ಒಪ್ಕೊಳ್ಳಂಗಿಲ್ಲ ನೋಡಿ ಸರ್. ನಾವು ಹುಚ್ಚರಂಗೆ ನಿನ್ನೊಂದು ಮಾತಾಡ್ತೀರಿ ತಿಳಿತೀನಿ ನಾನು ಹೇಳಿದ್ದು ಡೌಟ್ ಬರ್ಬೇಕಾ ಹಿಂಗೆ. ಸೊ ಆನ್ಸರ್ ಏನಂತ ಹೇಳ್ತೀನಿ. ನಾವೊಂದು ಮಾತು ಹೇಳಿದ್ವಿ ಇದನ್ನು ಎಲ್ಲಿ ಅಂತಂತಂದ್ರೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಅಂಥೇಳಿ ಒಂದು ಕ್ವಾಂಟಿಟಿ ಇರುತ್ತೆ. ಅದಕ್ಕೆ ಫಾರ್ಮುಲಾ E ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ, ವೇರ್ ಥೀಟಾ ಈಸ್ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಅಂತಿದ್ವಿ ನಾವು. ಏರಿಯಾ ಒಂದು ಇದು ಇದ್ರೂ ಅದನ್ನು ನಾವು ಬೇಕಂದ್ರೆ ಇದನ್ನು ಮಾಡ್ಕೋಬೋದು, ವೆಕ್ಟರ್ ಮಾಡ್ಕೋಬೋದು. ನಾ ಈಗ ಜನರಲಿ ಇದನ್ನು ಕಂಪ್ಯಾರಿಸನ್ ಹೆಂಗೆ ಮಾಡ್ತಿರ್ತೀನಿ ಅಂದರೆ, ಯಾವ ವೆಕ್ಟರ್ ಅದಾವಲ್ಲ ಅವಕ್ಕೆ ಮ್ಯಾಲೆ ಕಿರೀಟ ಹಾಕಿರ್ತಾರೆ. ಯು ಆರ್ ಅ ಕಿಂಗ್, ಯು ಹ್ಯಾವ್ ಅ ಡೈರೆಕ್ಷನ್, ಯು ನೀಡ್ ಟು ಲೀಡ್ ಸೋ ಮೆನಿ ಪೀಪಲ್ ಅಂಥೇಳಿ ಸಿಟಿಸನ್ಸ್ ಅದಾರಲ್ಲ, ನೀ ರಾಜ ಅಂಥೇಳಿ ಕಿರೀಟ ಹಾಕಿರ್ತಾರೆ. ಈಗ ಹಿಂಗೆ ಆಗ್ಬಿಡ್ತು. ಏನಂದ್ರೆ, ಒಬ್ಬ ರಾಜ ಇದ್ದ, ವಾರ್ ಮಾಡಕ್ಕೆ ಹೋದ, ಸತ್ತುಬಿಟ್ಟ, ಅವಂಗಿನ್ನೂ ಮಕ್ಕಳಿಲ್ಲ. ನೆಕ್ಸ್ಟ್ ರಾಜನ ಯಾರು ಮಾಡಬೇಕು ಅಂದ್ಕೊಳ್ಳೆ ರಿಲೇಟಿವ್ಸ್ನೊಳಗೋ ಯಾರೋ ಒಬ್ರಿಗೋ ದತ್ತಕ್ಕೆ ತಗೊತಾರೆ. ಅವ ರಾಜವಂಶದವ ಅಲ್ಲ ಅಂದರೂ ರಾಜ ಅಂತ ಅನ್ಕೋಬಹುದು. ತಿಳಿತೇನ್ರಿ? ಇಲ್ಲ ಹಂಗೆ ಪ್ರೊವಿಷನ್ ಇಲ್ಲ ಅಂದ್ರೆ ಅವ ಮಂತ್ರಿನ ಸ್ವಲ್ಪ ದಿವಸ, ಸೇನಾಪತಿನ ಒಂದು ಸ್ವಲ್ಪ ದಿವಸ ರಾಜನ ಗತೆ ಕುಡಿಸಿರ್ತಾರೆ. ಅಂದ್ರೆ ರಾಜ ಅಲ್ಲವ, ಆದ್ರೆ ರಾಜ ಹೋದವ, ಆದ್ರೆ ರಾಜ ಅಲ್ಲವ. ಹಂಗೆ ಏರಿಯಾ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಅವಶ್ಯಕತೆ ಬಿದ್ದರೆ ನಾವು ಅದನ್ನು ವೆಕ್ಟರ್ ಅಂತ ಅನ್ಕೋಬೋದು. ಒಂದು ಡೈರೆಕ್ಷನ್ ಕೊಡೋದಿತ್ತಂದ್ರೆ ಅದಕ್ಕೆ ಏನು ಮಾಡ್ತಾರೆ, ಕರೆಂಟ್ ಹಿಂಗೆ ಹೊಂಟಿದಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಇದು ನೆಗೆಟಿವ್, ಹಿಂಗೆ ಮಾಡೋದು ಬೇಡ. ಇದು ಪಾಸಿಟಿವ್, ಇದು ನೆಗೆಟಿವ್. ಎಲೆಕ್ಟ್ರಾನ್ಸ್ ಆ್ಯಕ್ಚುಲಿ ನೆಗೆಟಿವ್ ಟು ಪಾಸಿಟಿವ್ ಹೋಗ್ತಿರ್ತಾವೆ. ನಾವು ಕರೆಂಟ್ ಡೈರೆಕ್ಷನ್
ಪಾಸಿಟಿವ್ ಟು ನೆಗೆಟಿವ್ ತೊಗೊತೀವಿ. ಹ್ಞೂ ರೀ. ಹಾಂ, ಈಗೇನು ಮಾಡ್ತೀವಿ ನಾವು ಅಂದ್ರೆ ಕರೆಂಟ್ ಡೆನ್ಸಿಟಿ ಒಂದು ಇದಲ್ಲ, ಅದಕ್ಕೊಂದು ಇದು ಇರ್ಬೇಕಲ್ಲ. ಆ ಡೈರೆಕ್ಷನ್ ಹೆಂಗಿರುತ್ತೆ ಅಂದ್ರೆ ಯಾವ ಡೈರೆಕ್ಷನ್ ಒಳಗೆ ಕರೆಂಟ್ ಇರುತ್ತಲ್ಲ ಅದೇ ಡೈರೆಕ್ಷನ್ನಾಗ ಕರೆಂಟ್ ಡೆನ್ಸಿಟಿ ಅಂತ. ಹೌದು, ಆದ್ರೆ ಮಜಾ ಏನಂದ್ರೆ ಕರೆಂಟ್ಗೆ ಡೈರೆಕ್ಷನ್ ಇಲ್ಲ, ಆದ್ರೆ ಕರೆಂಟ್ ಡೈರೆಕ್ಷನ್ ಐತಿ, ಆದ್ರೆ ಇಲ್ಲ. ಸರಿ, ಇವತ್ತು ನಿಮ್ಗೆ ಏನೋ ಆಗೈತಿ, ನಾಳೆ ಬರಬೇಕು ಕ್ಲಾಸ್ ಕಂಟಿನ್ಯೂ. ಈಗ ನೋಡ್ರಿ, ಕರೆಂಟ್ ಆಕ್ಚುಲಿ ಒಂದು ಡೈರೆಕ್ಷನ್ ಐತಿಲ್ರಿ. ಈಗ current always we take the direction of current to be always from positive potential to negative potential. Even though current always flows from ಪಾಸಿಟಿವ್ ಟು ನೆಗೆಟಿವ್ ಅಂತ ಅನ್ಕೊಂಡ್ರು ಕರೆಂಟ್ ಈಸ್ ಸ್ಕೇಲಾರ್ ಅಂತ ಅಂತೀವಿ ನಾವು. ಎಷ್ಟು ಧೈರ್ಯ ಇರ್ಬೇಕಂತ ನಾ ಹೇಳೋದ ಮನೆ ಮಾತು. ಒಂದು ಕೆಲಸ ಮಾಡ್ರಿ, ಇದ್ರ ಬಗ್ಗೆ ಆಮೇಲೆ ವಿಚಾರ ಮಾಡಿ. ಅಪ್ಪೇ ನೀವು ಒಂದು ಸ್ವಲ್ಪ ಸೈಡಿಗೆ ಕುಂದ್ರೆ ಬರ್ತೀವಂತ ಇದನ್ನ ಸೈಡ್ ಕುಡಿಸೋಣ. ಯಾರನ್ನ? ಕರೆಂಟ್. ಎಲ್ಲರೂ ಒಮ್ಮೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ, ಹೋಗ್ತಾಗ ಅಂತ ಆ ಕಡೆ ಕೂಡಿಸಿ ಇವ್ರನ್ನ ಫಸ್ಟ್ ಡೀಲ್ ಮಾಡೋಣ. ನಿಂದೇನ್ಲೇ ಅಂತ ಕೇಳೋಣ. ಕರೆಂಟಿಗೆ ಹೋಗಿ ಹುಚ್ಚ ಮಾಡ ಡೈರೆಕ್ಷನ್ ಐತೆ ಅಂತಿದ್ವಿ, ಪಾಸಿಟಿವ್ ನೆಗೆಟಿವ್ ಹೋಗ್ತೀವಿ ಅಂತಿದ್ವಿ, ಆದ್ರೆ ಸ್ಕೇಲಾರ ಏನು ಮಾಡೋಣ ನಾವು? ಹೆಂಗೆ ಮಾಡಿದ್ರೆ ನೋಡ್ರಿ ನೀವು ಏನಾಗ್ತದಂತ. ಮತ್ತು ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಟೈಮಿಗೆ ಒಂದು ಡೈರೆಕ್ಷನ್ ಇದ್ರೂ ಅದು ಸ್ಕೇಲಾರ್. ಯಾಕಂದ್ರೆ ಒಂದೇ ಮಾತು ನಾವು ಒಂದು ಮಾತೇನು ಹೇಳಿದ್ದೆ, ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಸ್ಕೇಲಾರ್ ಅಥವಾ ವೆಕ್ಟರ್ ಅಂತ ಹೇಳಿ ಹೆಂಗೆ ಡಿಕ್ಲೇರ್ ಮಾಡ್ತೀವಿ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ವೇ ವಿ ಆ್ಯಡ್ ದೆಮ್. ನಿನ್ನೆ ಹೇಳಿದ ಹಣೇ ವಾರ ಅರ್ಧ ತಾಸು ಮುಳುಗುನಾಕದಿಂದ ಗಾಂಧಿ ಸರ್ಕಲ್ ಹೋದೆ, ವಾಪಸ್ ಗಾಂಧಿ ಸರ್ಕಲಿಂದ ಮುಳುಗುನಾಕಕ್ಕೆ ಬಂದರೆ ವಾಪಸ್ ಅರ್ಧ ತಾಸು ಹಿಂದೆ ಬರಂಗಿಲ್ಲ. ಯಾವ ಕ್ವಾಂಟಿಟೀಸನ್ನ ಆ್ಯಡ್ ಮಾಡ್ಬೇಕಾರೆ ಡೈರೆಕ್ಷನ್ ವಿಚಾರ ಮಾಡಿ ಆ್ಯಡ್ ಮಾಡ್ಬೇಕಾಗ್ತೈತಲ್ಲ, ಅವು ವೆಕ್ಟರ್. ಟೈಮಿಗೆ ಒಂದು ಡೈರೆಕ್ಷನ್ ಇದ್ದಂಗೆ ಅನ್ಸುತ್ತೆ, ಆದ್ರೆ 1 hour ಆ್ಯಂಡ್ 1 hour ಈಸ್ ಆಲ್ವೇಸ್ 2 hour, ನೆವರ್ 0. ಅರ್ಥ ಆತನ? ಸಿಮಿಲರ್ಲಿ ಕರೆಂಟು ಅದಕ್ಕೊಂದು ಡೈರೆಕ್ಷನ್ ಐತೆ ಅಂತ ಅನ್ಸಿದ್ರು, ಅದು ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತೈತೆ ಯಾವಾಗಲೂ ಅಂತ ಅನ್ಸಿದ್ರು, ಎಲ್ಲರೂ ಕ್ಲಾಸ್ ಕೇಳಾಕತ್ತಾರ ಗ್ಯಾರಂಟಿ ಅಂತ ನನಗೆ ಅನ್ಸಿದ್ರು, ಹೆಂಗೆ ಇರಂಗಿಲ್ಲ ನೋಡ್ರಿ. ಅದು ಹಂಗೆ ಕರೆಂಟು ಡೈರೆಕ್ಷನ್ ಐತೆ ಅಂತ ಅನ್ಸಿದ್ರು ಅದನ್ನ ಹೆಂಗೆ ಆ್ಯಡ್ ಮಾಡ್ತೀವಿ ಅಂತ ನಾವು ನೋಡಕ್ಕೆ ಹೋದಾಗ ಸ್ಕೇಲಾರ್. ಹೆಂಗೆ ಅಂತ ಹೇಳ್ತೀನಿ ಅದನ್ನ ಇಲ್ಲಿ ನಮ್ಗೆ ತೋರ್ಸಕ್ಕೆ ಬರಂಗಿಲ್ಲ. ಎಲೆಕ್ಟ್ರಾನ್ಸ್ ನಮಗೆ ಕಾಣಿಸಂಗಿಲ್ಲಲ್ಲ. ಇಲ್ಲಕ್ಕೆ ನಾ 3 ampere ಕರೆಂಟ್ ಪ್ಲಸ್ 2 ampere ಕರೆಂಟ್ ಈಸ್ ನೆವರ್ 1 ampere. ಯಾವಾಗಲೂ ಚಾರ್ಜಸ್ಸಿಂಗ್ ಫ್ಲೋ ಆಗ್ಬೇಕಾದ್ರೆ ಆ್ಯಡ್ ಆಗಿ ಮುಂದೆ ಹೋಗ್ತಾವೆ. ಈ ಕಡೆಯಿಂದ ಬಂದಂದ್ರೆ ಹಿಂಗೆ ಮೈನಸ್ ಆಗಿಬಿಡಂಗಿಲ್ಲ. ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಗಿ ಅಲ್ರಿ. ಈಗ ಒಂದು ಕೆಲಸ ಮಾಡಿ, ಬೆಸ್ಟ್ ನಿನ್ನೆ ಕರೆಂಟನ್ನು ಅರ್ಥ ಮಾಡ್ಸಕ್ಕೆ ನಾನು ವಾಟರ್ದು ಎಕ್ಸಾಂಪಲ್ ತೊಗೊಂಡಿದ್ದೆ. ಬೋರ್ಡ್ ಹಿಂಗೆ ಕಿತ್ತಿ ಇದನ್ನು ಫ್ಲ್ಯಾಟ್ ಇಟ್ಟು ಅದರಾಗ ನೀರು ಹಾಕಿದ್ರದ್ದು ಪೊಟೆನ್ಷಿಯಲ್. ವಿ ಕಂಪೇರ್ಡ್ ಕರೆಂಟ್ ವಿತ್ ವಾಟರ್. ಇನ್ನೊಂದು ಕೆಲಸ ಮಾಡೋಣ ನಾವೀಗ. ಇಲ್ಲೊಂದು ಪೈಪ್ ತೊಗೊತೀನಿ ನಾನು, ವಾಟರ್ ಪೈಪ್. ಇಲ್ಲೊಂದು ವಾಟರ್ ಪೈಪ್. ಈ ಕಡೆಯಿಂದನೂ ವಾಟರ್ ಬರಾಕತೈತಿ, ಈ ಕಡೆಯಿಂದನೂ ವಾಟರ್ ಬರಾಕತೈತಿ. ಎರಡನ್ನ ಇಲ್ಲಿ ಜಾಯಿನ್ ಮಾಡಿಬಿಡೋಣ. ಸೊ ಈಗ ಏನಾಗ್ತೈತಿ ನೆಕ್ಸ್ಟ್ ಆಮೇಲೆ ವಿಚಾರ ಮಾಡೋಣ. ಏನು ಆಗಂಗಿಲ್ಲ ಅಂತ ವಿಚಾರ ಮಾಡೋಣ. ಫಸ್ಟ್ ಏನು ಆಗ್ತೈತಿ ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಏನು ಆಗಂಗಿಲ್ಲ ಅಂತ ಫಸ್ಟ್ ವಿಚಾರ ಮಾಡೋಣ. ಎರಡೂ ವಾಟರ್ ಅಪೋಸಿಟ್ ಡೈರೆಕ್ಷನ್ ಬಂದು ಕ್ಯಾನ್ಸಲ್ ಆದವು. ವಾಟರ್ ಹೋಗೇ ಬಿಡುತ್ತೆ ಅಲ್ಲಿಂದ. ಹಿಂಗೆ ಆಗ್ತದೇನ್ರಿ? ವಾಟರ್ ಆ್ಯಡ್ ಆಗಿ ಅವು ಹೋಗೋಕೆ ಜಗನ ಇಲ್ಲ ಅಂದ್ರೆ ಎಲ್ಲಿ ಹಚ್ಚಿರ್ ನೋಡಿ ಪೈಪ್ ಅಲ್ಲಿಂದ ನಳದಿಂದ ಟ್ಯಾಪಿಂದ ಕಿತ್ತು ಬಿಡುತ್ತೆ. ಪ್ರೆಷರ್ ಇದು ಅದಕ್ಕೇನಂತಾರೆ ಇನ್ಕಾಂಪ್ರೆಸಿಬಲ್ ಲಿಕ್ವಿಡ್ ಅಂತದು. ಯಾವುದು ಅದು? ಬರ್ನಾಲಿಸ್ ಥಿಯರಮ್ ಅಂತ ಹೇಳಿ LKG ಒಳಗಿತ್ತು. ಸಾರಿ, ಫಸ್ಟ್ ಇಯರ್ನಾಗಿತ್ತು. ಬರ್ನಾಲಿಸ್ ಥಿಯರಮ್ ಅಂತಿತ್ತು. ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಕರೆಂಟ್ ಆ್ಯಕ್ಚುಲಿ ಒಂದು ಇದು ಇದ್ರೂ ನಾವು ಇದನ್ನ ಯಾಕೆ ಅನ್ಕೊಂತೀವಿ ಅಂತಂದ್ರೆ ಅಂದ್ರೆ ಅಲ್ಲ ಅದಕ್ಕೆ ಆ್ಯಕ್ಚುಲಿ ಡೈರೆಕ್ಷನ್ ಐತಿ ಅಂದರೂ ಸ್ಕೇಲಾರ್. ಯಾಕಂದ್ರೆ ಕರೆಂಟ್ ಹೆಂಗೆ ವಾಟರ್ ಹೆಂಗೆ ಆ್ಯಡ್ ಆಗ್ತದೆ ನೋಡ್ರಿ. ಈ ಕಡೆಯಿಂದ ವಾಟರ್ ಬಂದು ಇನ್ನೊಂದು ಪೈಪ್ ಕೊಟ್ರಿ ಅಂತ ಕೊಡ್ರಿ ನೀವು. ಅದಕ್ಕೆ ಇವೆರಡು ಸೇರಿ ಆ ಕಡೆ ಹೋಗ್ತದೆ, ಕ್ಯಾನ್ಸಲ್ ಆಗಂಗಿಲ್ಲ ಅದು. ವಾಟರ್ ಆಲ್ಸೋ ಹ್ಯಾಸ್ ಡೈರೆಕ್ಷನ್ ಸರ್, ಬಿಕಾಸ್ ವಾಟರ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ವಾಟರ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಕ್ಯಾನ್ಸಲ್ ಈಚ್ ದರ್. ಹಿಂಗೆ ಬರೋಂಗಿಲ್ಲ. ಪ್ರಾಕ್ಟಿಕಲಿ ಏನಾಗ್ತದೆ ನೋಡ್ಬೇಕಲ್ಲೇ. ಕರೆಂಟಿಗೆ ಡೈರೆಕ್ಷನ್ ಐತಿ ಅಂತ ಅನ್ಸಿದ್ರು ಅದು ಅದಲ್ಲ. ಏನಲ್ಲ, ವೆಕ್ಟರ್ ಅಲ್ಲ. ಸೊ ಅದಕ್ಕೆ ಕರೆಂಟ್ ಡೆನ್ಸಿಟಿ ಅಂತ ಹೇಳಿ ತಗೊಂಡು ಅಲ್ಲಿ ನಾವೇನು ಮಾಡ್ತೀವಿ, ಕರೆಂಟ್ ಡೆನ್ಸಿಟಿಗೆ ಒಂದು ಡೈರೆಕ್ಷನ್ ಕೊಡ್ತೀವಿ. ಆ ಡೈರೆಕ್ಷನ್ ಯಾವ್ದು ಗೊತ್ತೇನೆ?
ಕರೆಂಟ್ ಯಾವ ಡೈರೆಕ್ಷನ್ ಆಗಿರುತ್ತೆ ಅದೇ ಡೈರೆಕ್ಷನ್ ಅದಕ್ಕೆ ಕೊಡ್ತೀವಿ. ಆದ್ರೆ ಕರೆಂಟ್ ಡೈರೆಕ್ಷನ್ ಇದ್ರೂ ವೆಕ್ಟರ್ ಅಲ್ಲ ಅದು, ಆ ಡೈರೆಕ್ಷನ್ ಐತೆ ಅದಕ್ಕೆ, ಆ ಡೈರೆಕ್ಷನ್ ತೊಗೊಂಡು ಇದಕ್ಕೆ ಕೊಡ್ತೀವಿ. ಏನು ಅರ್ಥ ಆಗ್ತಾನೆ ಇದು? ಓಕೆ. ಸೊ ಕರೆಂಟ್ ಡೆನ್ಸಿಟಿ ಹೋಗ್ಲಿ, ಅಟ್ಲೀಸ್ಟ್ ಹಿಂಗೆ ಮಾಡೋಣ ನಾವು, ಹಿಂಗಾರ ಅರ್ಥ ಮಾಡ್ಕೊರಿ. ಯಾವ್ದ್ರಾಗ ಒಂದು ಕರೆಂಟ್ ಯಾವ ಡೈರೆಕ್ಷನ್ನಾಗ ಹೋಗ್ತಿರ್ತೈತಿ ಅದ್ರ ಡೈರೆಕ್ಷನ್ನ ಕರೆಂಟ್ ಡೆನ್ಸಿಟಿ ಕೊಡ್ತಾರೆ, ಹಿಂಗಾರ ಅರ್ಥ ಮಾಡ್ಕೊರಿ. ಅಥವಾ ಇನ್ನೊಂದು ಏನು ವೇ ಐತಿ ಅಂದ್ರೆ, ಏರಿಯಾನ ವೆಕ್ಟರ್ ಕ್ವಾಂಟಿಟಿ ಅಂತ ಅನ್ಕೊಂಡು ಆ ಏರಿಯಾಕ್ಕೆ ಒಂದು ಡೈರೆಕ್ಷನ್ ಕೊಟ್ಟು ಆ ಡೈರೆಕ್ಷನ್ನ ಕರೆಂಟ್ ಡೆನ್ಸಿಟಿ ಕೊಡ್ಬೋದು. ಹ್ಞೂ ಅನ್ರಿ, ಏರಿಯಾನ ವೆಕ್ಟರ್ ಅನ್ಕೊಂಡ್ರೆ ಏರಿಯಾಕ್ಕೆ ಒಂದು ಡೈರೆಕ್ಷನ್ ಕೊಡ್ಬೇಕಲ್ಲ. ಈಗ ಏರಿಯಾ ಡೈರೆಕ್ಷನ್ ಹೆಂಗೆ ಕೊಡ್ತಾರೆ ಗೊತ್ತಾನೆ? ಕರೆಂಟ್ ಯಾವ ಡೈರೆಕ್ಷನ್ನಾಗ ಹೊಂಟಿರ್ತೈತಲ್ಲ ಅದರ ಡೈರೆಕ್ಷನ್ನಾಗ ಆ ಏರಿಯಾಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾರೆ, ಅದು ಆ ಏರಿಯಾ ಡೈರೆಕ್ಷನ್ ಅಂತಾರೆ. ಮತ್ತೆ ಏನಾಗ್ತಿಕ್ಕದು? ಕರೆಂಟ್ ಯಾವ ಡೈರೆಕ್ಷನ್ನಾಗ ಹೊಂಟಿರ್ತದ ಆತಿಲ್ಲಿಗಲ್ಲಿ ಹಿಂಗೆ. ಇದೇನಿದೆ? ಕರೆಂಟ್ ಡೆನ್ಸಿಟಿ. ಇದ್ರದ್ದು ಇದು ಏನು? SI ಯೂನಿಟ್ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಅರ್ಥ ಆಗ್ತಿದ್ದು? ಒಂದ್ಸರ್ತಿ ಓದ್ಬಿಡೋಣ ಕರೆಂಟ್ ಡೆನ್ಸಿಟಿ ಬಗ್ಗೆ ಏನು ವಾಕ್ಯ ಕೊಟ್ಟಾರ ಅಂತ ಹೇಳಿ. ಕರೆಂಟ್ ಡೆನ್ಸಿಟಿ ಅಟ್ ಅ ಪಾಯಿಂಟ್ ಇಸ್ ಡಿಫೈನ್ಡ್ ಆಸ್ ದ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಅರೌಂಡ್ ದ ಪಾಯಿಂಟ್, ದ ಏರಿಯಾ ಬೀಯಿಂಗ್ ನಾರ್ಮಲ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್. ಏರಿಯಾ ನೀವು ಹೆಂಗೆ ಡ್ರಾ ಮಾಡ್ಬೇಕಂದ್ರೆ ಡೈರೆಕ್ಷನ್ ಆಫ್ ಕರೆಂಟ್ ಹೆಂಗಿರುತ್ತಲ್ಲ ಅದಕ್ಕೆ ಆ ಏರಿಯಾ ನಾರ್ಮಲ್ ಆಗಿರ್ಬೇಕು, ನಾರ್ಮಲ್ ಆಗಿಲ್ಲ ಇರ್ಬೇಕು, ಪರ್ಪೆಂಡಿಕ್ಯುಲರ್ ಇರ್ಬೇಕು. ಹಾಂ. ಸೊ ರಿಮಾರ್ಕ್ಸ್ ಇದು ಬೇಡ, ರಿಮಾರ್ಕ್ಸ್ನಾಗಿಂದ ಒಂದು ಗೊತ್ತಾದ್ರೆ ಸಾಕು. SI ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ ಈಸ್ ಅಂತ ಹೇಳಿ, ಉಳಿದು ಅದು ಯೂಸ್ ಆಗಂಗಿಲ್ಲ. ನೀವು ಬೇಕಂದ್ರೆ ಹೆಚ್ಚಿನ ಮಾಹಿತಿ ಅಂಥೇಳಿ ಆಮೇಲೆ ಓದ್ತಿದ್ದು ಹೋದ್ರೆ ಎಕ್ಸಾಮ್ ಅಂದು. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅ ಮೆಟಾಲಿಕ್ ಕಂಡಕ್ಟರ್. ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಬೇಕಂದ್ರೆ ಇವತ್ತೊಂದು ಸರ್ತಿ ಓದ್ಕೊಂಬಂದು ಏನು ಡೌಟ್ ಇದ್ರೆ ಕೇಳ್ಬೋದು ನಾಳೆ. ಮುಂದೆ ಹೋಗೋಣ. ಓಮ್ಸ್ ಲಾ. ಸೊ ಈಗ ಇದು ವಯರ್, ಈ ವಯರಿಗೆ ನಾನು ಫಸ್ಟಿಗೆ 25 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ತೀನಿ. ಅವಾಗ ಈ ನೆಗೆಟಿವ್ ಪಾಸಿಟಿವ್ ಕ್ರಿಯೇಟ್ ಆಗಿ ಇದರೊಳಗಿರೋಂಥ ಎಲೆಕ್ಟ್ರಾನ್ಸ್ ಪಾಸಿಟಿವ್ಲಿ ಅಂತ ಹಿಂಗೆ ಬರ್ತಾವೆ ಅಟ್ರಾಕ್ಟ್ ಆಗಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಪೊಟೆನ್ಷಿಯಲ್ ಡಿಫರೆನ್ಸನ್ನು ಇನ್ಕ್ರೀಸ್ ಮಾಡಿ 100 ವೋಲ್ಟ್ ಹಾಕ್ತೀನಿ. ಅಂದ್ರೆ ಹೈಟ್ ಸ್ವಲ್ಪ ಜಾಸ್ತಿ ಮಾಡಿ, ಜೋಗ್ ಫಾಲ್ಸ್ ಕೇಸ್ನೊಳಗಿತ್ತಲ್ಲ ಹಂಗೆ ಮಾಡಿದರೆ ಎಲೆಕ್ಟ್ರಾನ್ಸು ಸ್ಲೋ ಮೂವ್ ಆಗ್ತವೆ ಆ್ಯಂಡ್ ಫಾಸ್ಟ್ ಮೂವ್ ಆಗ್ತವೆ. ವೆನ್ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಮೂವಿಂಗ್ ಫಾಸ್ಟರ್, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫಾಸ್ಟರ್ ಆತಂದ್ರೆ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನಂತೀವಲ್ಲ ನಾವು, ಕರೆಂಟ್ ಜಾಸ್ತಿ ಆತಿಲ್ರಿ. ಅದಕ್ಕೆ ಓಮ್ ಏನಂತಾನಂದ್ರೆ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಇದು ಓಮ್ಸ್ ಲಾ. ಪ್ರೊವೈಡೆಡ್ ಅಂತ ಮತ್ತೆ ಹೇಳ್ತಾನೆ ನಾವು ಮುಂದೆ, ಇದೆಲ್ಲ ಇದು ಇದ್ರೆ ಅವಾಗಷ್ಟ ಮತ್ತಿದ ಅಂತ ನಾವು. ಪ್ರೊವೈಡೆಡ್ ಟೆಂಪ್ರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಏನಂತ ನಾವು. ಅನ್ಚೇಂಜ್ ಅದ ರೀ. ಅನ್ಚೇಂಜ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂದ್ರೆ ಏನು, ಮುಂದಿನ ಆಮೇಲೆ ನೋಡೋಣಂತ. ಒಂದ್ಸಲ ಸ್ಟೇಟ್ಮೆಂಟ್ ಓದ್ಬಿಟ್ರಿ ಹೋಲಿ. ಕಾನ್ಸ್ಟೆಂಟ್ ಹೆಂಗಾರ ಅನ್ಚೇಂಜ್ ಇರಲಿ. ಟೆಂಪ್ರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ಫಸ್ಟ್ ಪಾರ್ಟ್ ಅದನ್ನು ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋಣ. ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಎಷ್ಟು ಅರ್ಥ ಮಾಡ್ಕೊತೀರಿ? ಈಗ 25 ವೋಲ್ಟ್ ಬದಲಿ 100 ವೋಲ್ಟ್ ಹಾಕಿದ್ರೆ ಫಾಸ್ಟರ್ ಕರೆಂಟ್ ಬರ್ತೈತೆ. ಹಂಗೆ ಈಗ ಈ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದ್ರೆ ಅಲ್ಲೊಂದು ಕಾನ್ಸ್ಟೆಂಟ್ ಬರ್ತೈತಿ. ಆ ಕಾನ್ಸ್ಟೆಂಟ್ ಯಾವುದಂದ್ರೆ ರೆಸಿಸ್ಟೆನ್ಸ್. ನನ್ನ ಮರತ್ಗಿರ್ತೀರಿ ಅಂತದ ರೆಸಿಸ್ಟೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿಬಿಟ್ರಂತ ಜಾಸ್ತಿ ಮಾಡಿಬಿಟ್ರೆ ಕರೆಂಟ್ ಜಾಸ್ತಿ ಆಗ್ಬಿಡ್ತಂತ ಅಂತದ ಯಾವುದು ರೆಸಿಸ್ಟೆನ್ಸ್. ನಾವು ಬಿಟ್ರೆ ಜಾಸ್ತಿ ಆಗಕ್ಕೆ ಬಿಟ್ರೆ ಜಾಸ್ತಿ ಆಗ್ತದೆ. ಸೊ ಇವ್ರನ್ನ ಮರಿಬಾರ್ದ ನಾವು. ಈಗ ಹೊಸ ಬೈಕ್ ಕೊಡ್ಸ್ಯಾರ ಅಥವಾ ಹೊಸದೊಂದು ಸ್ಕೂಟಿ ಕೊಡ್ಸ್ಯಾರ ಮನ್ಯಾಗ ಅಂಥೇಳಿ ಒಂದಿಷ್ಟು ಗದಗಿನ ರೋಡ್ನಾಗ ಫಾಸ್ಟ್ ಹೋಗಕ್ಕೆ ಬರುತ್ತಾನೆ. ಆ ರೋಡ್ ಅಂತತಿ ಬಂದ್ರೆ ಬಾ, ಹೊಸ ಗಾಡಿ ಇರಲಿ ಹಳೇದಿರಲಿ ಬಂದ್ರೆ ಬಾ ನೋಡೇ ಬಿಡ್ತೀನಿ ಹೆಂಗೆ ಫಾಸ್ಟ್ ಹೋಗ್ತೀನಿ ನೋಡೇ ಬಿಡಿ. ಚಾಲೆಂಜ್ ಮಾಡ್ತಾವೆ. ಗೊತ್ತಾತೇನ್ರಿ ಹೇಳಿದ್ದು. ಸಿಮಿಲರ್ಲಿ ನಮಗೆ ವೈಯರ್ನೊಳಗೆ ಎಲೆಕ್ಟ್ರಾನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಅಪ್ಲೈ ಮಾಡ್ಯಾರೋ ಫಾಸ್ಟ್ ಹೋಗು ಬಾರೋ ಅಂತ ಎಲೆಕ್ಟ್ರಾನ್ಸ್ ಅಂದ್ರೆ ಆಟಮ್ಸ್ ಇರ್ತಾವಲ್ಲ ಅಲ್ಲಿ, ಕೊಲ್ಯೂಷನ್ ಇನ್ನೂ ಹೆಚ್ಚಿಗೆ ಆಗ್ತದೆ ಅವಾಗ. ತಿಳಿರಿ. ಸೊ ರೆಸಿಸ್ಟೆನ್ಸ್ ಅನ್ನೋದೊಂದು ಇರುತ್ತೆ, ಅಪೋಸಿಷನ್ ಅನ್ನೋದೊಂದು ಇರುತ್ತೆ.
ಈಗ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದುಕೊಳ್ಳಲ್ಲೇ ಒಂದು ಕಾನ್ಸ್ಟೆಂಟ್ ಬರ್ತೈತಿ ವಿಚ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಅದನ್ನ ಇಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕೀಗ. ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಅಂದ ತಕ್ಷಣ ನಾವು ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದುಕೊಳ್ಳೋ ಒಂದು ಕಾನ್ಸ್ಟೆಂಟ್ ಬರ್ತೈತಿ, ದ್ಯಾಟ್ ಈಸ್ ರೆಸಿಸ್ಟೆನ್ಸ್. ಹಿಂಗೆ ಅಂದ್ಕೊಳ್ಳಿ ರಾಂಗ್ ಆಗ್ತೈತಿ. ಈಗ ಅದು ಫಾರ್ಮುಲಾ ಆ್ಯಕ್ಚುಲಿ ಏನು ಬರ್ಬೇಕು ಗೊತ್ತನ, ವಿ ಈಸ್ ಈಕ್ವಲ್ಸ್ ಟು ಐ ಆರ್. ಇದು ಫಾರ್ಮುಲಾ. ಅದಕ್ಕೆ ಈ ಪ್ರಪೋರ್ಷನಾಲಿಟಿ ಸಿಂಬಾಲ್ ಹಾಕಿದ ಕೂಡಲೇ ಕಾನ್ಸ್ಟೆಂಟ್ ಬರ್ತೈತಲ್ಲ, ಅದು ಇಂಟು ಆರ್ ಅಲ್ಲ, ಡಿವೈಡೆಡ್ ಬೈ ಆರ್ ಬರ್ತದೆ ಕಾನ್ಸ್ಟೆಂಟ್. ಅಂದ್ರೆ ಹಿಂಗೆ ಅನ್ಕೋಬೋದು ನಾವು, ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದುಕೊಳ್ಳೋ ಒಂದು ಕಾನ್ಸ್ಟೆಂಟ್ ಬರುತ್ತೆ, ದಟ್ ಕಾನ್ಸ್ಟೆಂಟ್ ಈಸ್ 1/r. ಅರ್ಥ ಆಯ್ತು? ಇನ್ನೂ ಬೇಡ ಕನ್ಫ್ಯೂಷನ್ ಅಂದ್ರೆ ಡೆಫಿನಿಷನ್ ಓಮ್ಸ್ ಲಾ ಬರೀಬೇಕಾ? ಅಲ್ಲಿ ಹಿಂಗೆ ಬರಕ್ಕೆ ಬರಂಗ ಡೆಫಿನಿಷನ್ ಆಫ್ ಓಮ್ಸ್ ಲಾ ರಾಂಗ್ ಆಗ್ತದೆ. ಏನಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ವೈರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅಲ್ಲ, ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಯಾಕಂದ್ರೆ ನಾವು ಫಸ್ಟಿಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಮಾಡ್ತೀವಿ, ಅದ್ರ ತಕ್ಕಂಗೆ ಕರೆಂಟ್ ಚೇಂಜ್ ಆಗ್ತದೆ ಆಮೇಲೆ. ಸೊ ಅದಕ್ಕೆ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನಾವು ಹೇಳಿದಾಗ ಏನಾಗ್ತೈತಿ, ಇದನ್ನ ನೀವೇನಾರ ಇದು ಆಗತ್ತೆ ಅಂತ ಹೇಳಿ. ಹೌದ್ರಿ? ಅದಕ್ಕೆ ಸ್ಟೇಟ್ಮೆಂಟ್ ಬರೆಯೋಂಗೆ ಬರೋದು, ದೇರ್ ಫೋರ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ, ಆಲ್ಸೋ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಮಾಡ್ಕೊಂಡು ಬೇಕಾದ್ರೆ ಆಮೇಲೆ ರೆಸಿಸ್ಟೆನ್ಸ್ ಇಂಟ್ರೊಡ್ಯೂಸ್ ಮಾಡಿಬಿಡ್ರಿ, ಅಥವಾ ಹಿಂಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಹಿಂಗೂ ಮಾಡ್ರಿ. ಸೊ ದೇರ್ ಫೋರ್ ವಿ ಈಸ್ ಈಕ್ವಲ್ಸ್ ಏನಾಯ್ತು ಹಂಗಾರೆ ಐ ಆರ್. ಇದು ಓಮ್ಸ್ ಲಾದ್ ಫಾರ್ಮುಲಾ ಅಂತ ಹೇಳ್ಬೋದು ನಾವು. ಪೊಟೆನ್ಷಿಯಲ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಇಲ್ಲೇ ನಾವು ಇನ್ನೊಂದು ಮಾಹಿತಿ ಬಗ್ಗೆ ವಿಚಾರ ಮಾಡ್ಬೇಕು. ಏನಂದ್ರೆ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಅಂದ್ರೆ ಐ ಇಸ್ ಈಕ್ವಲ್ಸ್ ಟು ಏನಾಯ್ತು ನೋಡ್ರಿ, ವಿ ಬೈ ಆರ್ ಆತ. ಅಂದ್ರೆ ಇದಕ್ಕೆ ಇದಾಯ್ತು ನೋಡ್ರಿ, ಈಗ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದರಿಂದ ಅರ್ಥ ಏನು, ರೆಸಿಸ್ಟೆನ್ಸು ಕರೆಂಟು ಕಾಮನ್ ಸೆನ್ಸ್ ಆಗ್ತದೆ. ಅಪೋಸಿಷನ್ ಹೆಚ್ಚಿಗೆ ಆದರೆ ಈಸಿಯಾಗಿ ಎಲೆಕ್ಟ್ರಾನ್ಸ್ ಫ್ಲೋ ಆಗಂಗಿಲ್ಲ, ಕರೆಂಟ್ ಕಡಿಮೆ ಆಗ್ತದೆ. ಇಷ್ಟ ಈಗ ನಾವು ಒಂದು ಇದನ್ನು ಮಾಡೋಣ ಕೆಲಸ. ಏನು ಕೆಲಸ ಅಂದರೆ ಇದೇ ಫಾರ್ಮುಲಾ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಅನ್ನು ಆರಿಗೆ ಇಕ್ವೇಟ್ ಮಾಡ್ಕೊರಿ, ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಅಂತ ಇಕ್ವೇಟ್ ಮಾಡ್ಕೊರಿ ವಿ ಬೈ ಐ. ಹಿಂಗಾದ ಕೂಡಲೇ ಇದಕ್ಕೊಂದೀಗ ಎಸ್ ಐ ಯೂನಿಟ್ ಬರ್ತೈತಿ, ಇದು ಫಾರ್ಮುಲಾ ಅಂತೂ ಬಂತು, ಅದಕ್ಕೊಂದು ಡೆಫಿನಿಷನ್ ಬರುತ್ತೆ, ಇವೆಲ್ಲ ಬರ್ತಾವೆ. ನೋಡೋಣ. ವಿ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್, ಐ ಅಂದ್ರೆ ಇದರದ್ದು ಎಸ್ ಐ ಯೂನಿಟು, ಇದರದ್ದು ಮೇಲೆ ಬಂದರೆ ವೋಲ್ಟ್ ಪರ್ ಆಂಪಿಯರ್ ಅನ್ನೋ ಬದಲಿ ಓಮ್ ಅನ್ನುವಂಥ ಒಂದು ಎಸ್ ಐ ಯೂನಿಟ್ ಯೂಸ್ ಮಾಡ್ತಾರೆ. ಹಿಂಗೆ ಮಾಡಿಬಿಟ್ರೆ ಮತ್ತೆ ನೀವು ಓಕೆ ಹೋಗಿ. ಸೊ ಇದು ಓಮ್ ಬಾರೆ ಸೈಂಟಿಸ್ಟನ ಹೆಸರು. ಅದಕ್ಕೆ ಸಿಗ್ಮಾ ಅನ್ನುವಂಥ ಒಂದು ಗ್ರೀಕ್ ಸಿಂಬಾಲನ್ನು ಯೂಸ್ ಮಾಡಿ ಅದಕ್ಕೆ ಓಮ್ ಅಂತ ಅಂದ್ಬಿಟ್ಟ. ಈಗ ರೆಸಿಸ್ಟೆನ್ಸು, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಒಂದಿನೋ ಕೇಳ್ತೀನಿ ಹಂಗಂದ್ರೆ ಏನಂತ ವಿಚಾರ ಮಾಡ್ರಿ, ನೋಡೋಣ ಯಾರು ಹೇಳ್ತಾರೆ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಡೆಫಿನಿಷನ್ ಆಫ್ ರೆಸಿಸ್ಟೆನ್ಸ್ ಕೊಟ್ಟಾರ ನೋಡ್ರಿ. ಫಸ್ಟ್ ಆ ಕ್ವಶನ್ ನಾ ಕೇಳೋಕ್ಕಿಂತ ಮೊದಲು ಡೆಫಿನಿಷನ್ ಆಫ್ ರೆಸಿಸ್ಟೆನ್ಸ್ ಕೊಟ್ಟಾರ ನೋಡ್ರಿ, ಓದ್ರಿ ಅದನ್ನ ನೋಡೋಣ. ಈಸಿನೋ? ನೋ ಅಂದ್ರೆ ಈಸಿನೋ? ಎಸ್. ಯಾಕೆ ಈಸಿ? ಇದನ್ನ ಫಾರ್ಮುಲಾ ಸ್ಟೇಟ್ಮೆಂಟ್ನಾಗ ಬರೋಬಿಟ್ರೆ ರೆಸಿಸ್ಟೆನ್ಸ್ದು ಡೆಫಿನಿಷನ್. ಈಗ ನಾವೊಂದು ಕ್ವಶನ್ ಕೇಳ್ತೀನಿ, ಇದನ್ನು ವಿಚಾರ ಮಾಡ್ರಿ. ನನ್ನ ಕಡೆ ಒಂದು ವೈರ್ ಐತಿ, ಈ ವೈಯರ್ದ ರೆಸಿಸ್ಟೆನ್ಸ್ 25 ಓಮ್. ಇದ್ರ ಮೀನಿಂಗ್ ಏನು? 25 ಓಮ್ ಆಯ್ತು ಅಂತ ಅರ್ಥ. ಮೀನಿಂಗ್ ಏನಂದ್ರೆ 25 ಓಮ್ ಅಂತ. ಇದನ್ನ ಹೆಂಗೆ ಮಾಡೋದು ಗೊತ್ತೇನ? ಅವಾಗ ಓಮನ್ನ ಹಿಂಗೆ ಬರ್ಕೋಬೇಕು. ಇದ್ರ ಮೀನಿಂಗ್ ಏನು ಈ ವಿಚಾರ ಮಾಡ್ರಿ. 25 ಓಮ್ ಅಂದ್ರೆ ಏನು ಗೊತ್ತೇನ? ಈ ವೈಯರ್ದ ರೆಸಿಸ್ಟೆನ್ಸ್ 25 ಓಮ್ ಅಂದ್ರೆ ಅರ್ಥ ಏನು ಅಂದ್ರೆ, ಈ ವೈಯರ್ನೊಳಗೆ ನಿಮಗೆ 1 ಆಂಪಿಯರ್ ನಷ್ಟು ಕರೆಂಟ್ ಪಾಸ್ ಆಗಬೇಕು ಅಂತ ಏನಾರ ಇದ್ರೆ 25 ವೋಲ್ಟ್ನಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ನೀವು ಅಪ್ಲೈ ಮಾಡೋಕ್ಕಾಗತ್ತೆ ನೋಡಪ್ಪ. ನಾ ಅಂತೂ ಹೇಳಿ ನೋಡು,
ನಂಗೆ ಗೊತ್ತಿಲ್ಲ ಅಂತ ರೆಸಿಸ್ಟೆನ್ಸ್ ಅಂತೈತೆ. ಈಗ ಒಂದು ಕೆಲಸ ಮಾಡು, ನಮ್ಮ ಕಡೆ 2 ವೈರ್ ಅದಾವ ಅಂತ ಅನ್ಕೊಂಡು, ಎಷ್ಟು ಅದಾವ? ವೈರ್ ಎ, ವೈರ್ ಬಿ. ಇದರದ್ದು ರೆಸಿಸ್ಟೆನ್ಸ್ 100 Ω, ಇದ್ರದ್ದು ರೆಸಿಸ್ಟೆನ್ಸ್ 2500 Ω. ಇಲ್ಲೇ 100 Ω ಅಂದ್ರೆ ಏನು ಗೊತ್ತಾ? 100 ವೋಲ್ಟ್ ಪರ್ ಆಂಪಿಯರ್. ಇದು 2500 ವೋಲ್ಟ್ ಪರ್ ಆಂಪಿಯರ್. ಇದು ಹೆಂಗಂತಂದ್ರೆ, ಇದು ಫಿಂಗರ್ ಚಿಪ್ಸಿಗೆ 30 ರೂಪಾಯಿ ತೊಗೊಂತಾರಲ್ಲ, ಇಲ್ಲಿ 80 ರೂಪಾಯಿ ಅಂತ ಕ್ವಾಂಟಿಟಿ ನೋಡಿ ಎಷ್ಟು ಕೊಟ್ಟಾರ ಅಂತ ಮಾತಾಡ್ತಿದ್ದಾರೆ ನೋಡಿ. ಫಿಂಗರ್ ಚಿಪ್ಸ್, ಇದೇ ಫಿಂಗರ್ ಚಿಪ್ಸಿಗೆ ಇಲ್ಲಿಷ್ಟು ಅಲ್ಲಿಷ್ಟು ಯಾಕೆ ಅಂತ ಹಿಂಗೆ ಕ್ವಶನ್ ಕೇಳ್ತಾರಲ್ಲ, ಅಲ್ಲಿ ಡಿಪೆಂಡ್ ಆಗ್ತೈತೆ. ನೀವು ಎಷ್ಟು ಹೈಫೈ ಫೆಸಿಲಿಟಿ ಇರುವಂಥ ಹೋಟೆಲಿಗೆ ಹೋಗಿರಿ ಅನ್ನೋದ್ರ ತಕ್ಕಂಗೆ. ಹಂಗೆ ಇಲ್ಲಿ ಏನಾದ್ರು ಗೊತ್ತೇನ, ವೈಯರ್ ಬೀದ್ ಸೊಕ್ಕು ನೋಡ್ರಿ ಮೈಯಾಗ. ವೈಯರ್ ಬಿಗೆ ಇಲ್ಲೇ 1 ಆಂಪಿಯರಿಗೆ ಈ ವೈಯರ್ 100 ವೋಲ್ಟ್ ಡಿಮಾಂಡ್ ಮಾಡಿದರೆ, ಇದು ಅದು ಸೇಮ್ ವೈಯರ್, ಅದ ಸೇಮ್ ವೈರ್ ಅಲ್ಲ, ಏನೋ ಮಾತಾಡ್ತಿಲ್ಲ, ಬೇರೆ ವೈಯರ್ ಅದ ಸೇಮ್ 1 ಆಂಪಿಯರಿಗೆ 2500 ಅಂತ. ಅರ್ಥ ಆತನ ಹೇಳಿದ್ದು? ಅಷ್ಟು ಅದ ಟೈಪ್ ಮೆಟಾಲಿಕ್ ವೈಯರ್ ಕಾಣಿಸಿದ್ರು ರೆಸಿಸ್ಟೆನ್ಸ್ ಮೇಲೆ 1 ಆಂಪಿಯರಿಗೆ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ನೀವು ಅಪ್ಲೈ ಮಾಡ್ಬೇಕಾಗ್ತೈತೆ ಅನ್ನೋದು ಡಿಪೆಂಡ್ ಆಗುತ್ತೆ. ತಿಳಿತಾನೆ ಹೇಳಿದ್ದು? ಕಾಪರ್, ಈಗ ಈ ಕರೆಂಟ್ದು ವೈರ್ನೊಳಗೆ ಕಾಪರ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಅದ್ರದ್ದು ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. 1 ಆಂಪಿಯರ್ ಕರೆಂಟಿಗೆ ಅದು ಕಡಿಮೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿಮಾಂಡ್ ಮಾಡ್ತೈತೆ. ಗೊತ್ತಾಯ್ತು? ಸೊ ಅದಕ್ಕೆ ರೆಸಿಸ್ಟೆನ್ಸ್ ಮೀನಿಂಗ್ ಗೊತ್ತಾತ್ರಿ. ಈಗ 100 Ω ಅಂದ್ರೆ ಏನಂತ ಹೇಳಿ, 100 Ω ಅಂದ್ರೆ ಆ್ಯಕ್ಚುಲಿ 100 ವೋಲ್ಟ್ ಪರ್ ಆಂಪಿಯರ್ ಅಲ್ಲ ಸರ್. ಈಗ ನೀವು 1 ಆಂಪಿಯರಿಗೆ 100 ವೋಲ್ಟ್ ಅಂತೀರಾ, 2 ಆಂಪಿಯರ್ ಬೇಕಂದ್ರೆ ಕಾಮನ್ ಸೆನ್ಸ್ ಅದು ಮಾಡ್ಬೇಕು ನೀವು. ಗೊತ್ತಾಗ್ತಿದ್ದು? ಕಾಮನ್ ಸೆನ್ಸರ ಮಾಡ್ಬೇಕಿಲ್ಲ, ಕಡಿಗೆ ಅದಕ್ಕೆ ಇದು ಇರ್ತದೆ. ಹಾಂ, ಅದನ್ನಾರ ಯೂಸ್ ಮಾಡೋದು. ನಮಗಿಲ್ಲ ಕಾಮನ್ ಸೆನ್ಸ್ ಅಂದರೆ ಫಾರ್ಮುಲಾರ ಯೂಸ್ ಮಾಡ್ಬೇಕು, ಎರಡ್ರಾಗ ಒಂದು. ಈಗ ನೆಕ್ಸ್ಟ್ ವಾಟ್ ಈಸ್ ರೆಸಿಸ್ಟೆನ್ಸ್ ನೋಡಿದ್ವಿ, ಡೆಫಿನೇಷನ್ ನೋಡಿದ್ವಿ, ಅದ್ರದ್ದು ಯೂನಿಟ್ ನೋಡಿದ್ವಿ, ಅದ್ರ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಒಂದು ಡೆಫಿನೇಷನ್ ಬರುತ್ತೆ, ವಾಟ್ ಈಸ್ 1 Ω ಅಂತ. ವಾಟ್ ಈಸ್ 100 Ω ಗೊತ್ತಾಗದ, ವಾಟ್ ಈಸ್ 1 Ω ಗೊತ್ತಾಗಲ್ಲನ್ರಿ. 1 Ω ಅಂದ್ರೆ ಏನು ಹೇಳ್ರಿ? ಈಗ 1 ವೋಲ್ಟ್ ಪರ್ ಆಂಪಿಯರ್. ಡೆಫಿನೇಷನ್ ಆಫ್ 1 Ω ಕೊಟ್ಟಿರ್ತಾರೆ, ಓದ್ರಿ. ಎಲ್ಲ ಕಂಪ್ಲೇ ಹುಡುಕ. The resistance is said to be understood, no? Yes sir. Simple. Next, ಡಿಪೆಂಡೆನ್ಸಿ ಆಫ್ ರೆಸಿಸ್ಟೆನ್ಸ್ ಅಂತ ಒಂದು ಟಾಪಿಕ್ ಬರ್ತೈತಿ. ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂತ ಹೇಳಿ. ಇದು ಕೆಮಿಸ್ಟ್ರಿ ಒಳಗೆ ಒಂದು ಸ್ವಲ್ಪ ಬಂದಿರುತ್ತೆ, ಇವ್ನು ಕಲ್ತಿರ್ತೀರಿ. ಯಾಕೆ ಏನೋ ಒಂದು ಇಲ್ಲಿ ಹೇಳ್ತೀನಿ ನೋಡ್ರಿ. ರೆಸಿಸ್ಟೆನ್ಸು, ಒಂದು ವೈಯರದ ರೆಸಿಸ್ಟೆನ್ಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಇರುತ್ತೆ. ಆಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ. ಅಂದ್ರೆ ತೆಳ್ಳಗಿರುವಂಥ ವೈಯರ್ ಬದಲು ನೀವು ದಪ್ಪಿರುವಂಥ ವೈಯರ್ ಯೂಸ್ ಮಾಡಿದರೆ ರೆಸಿಸ್ಟೆನ್ಸ್ ಕಡಿಮೆ ಆಗ್ತದೆ. ಯಾಕೆ ಅಂತ ಹೇಳ್ತಾನೆ. ಒಂದೇ ಮಾತು, ರೆಸಿಸ್ಟೆನ್ಸ್ ಈಸ್ ಯಾಕಂದ್ರೆ ನೀವು ಎಷ್ಟು ಹೆಚ್ಚಿಗೆ ಒಂದೇ ಮಾತು ರೆಸಿಸ್ಟೆನ್ಸ್ ಬರುವುದು ಎಲೆಕ್ಟ್ರಾನು ಮತ್ತು ಆಟಮ್ಗಳ ಕೊಲಿಷನ್ನಿಂದ. ವೈಯರ್ದ ಲೆಂತ್ ನೀವು ಹೆಚ್ಚಿಗೆ ಮಾಡಿದ್ರೆ ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ ಕೊಲಿಷನ್ ಜಾಸ್ತಿ ಆಗ್ತಾವೆ. ಈಗ ಒಂದೊಂದು ಕಡೆ ಹಿಂಗೆ ಮಾಡಿರ್ತಾರೆ, ಒಂದು ಸ್ಪೀಡ್ ಬ್ರೇಕರ್ ಹಾಕೋಕ್ಕೆ ನಮಗೆ ಸಮಾಧಾನ, 8 ಸ್ಪೀಡ್ ಬ್ರೇಕರ್ ಹಾಕಿರ್ತಾರೆ ಕಂಟಿನ್ಯೂ. 2-3 ಹಾಕಿದ್ರು ಸ್ಲೋನ ಮಾಡ್ತಾರೆ ಅಷ್ಟೇ. ತಿಳಿತಿಲ್ಲ ನಾ ಹೇಳಿದ್ದು, 8 ಹಾಕಿರ್ತಾರೆ. ಸೊ ಹಂಗೆ ಲೆಂತ್ ಹೆಚ್ಚಿಗೆ ಹಾಕೊಂತ ಹೋದಂಗೆ ಸ್ಪೀಡ್ ಕಡಿಮೆ ಆಗ್ತೈತಿಲ್ರಿ ನಿಮ್ಗೆ. ಹಂಗೆ ಲೆಂತ್ ಹೆಚ್ಚಿಗೆ ಆದ್ರೆ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗ್ತೈತಿ, ನಂಬರ್ ಆಫ್ ಕೊಲಿಷನ್ಸ್ ಹೆಚ್ಚಿಗೆ ಆಗ್ತಾವೆ. ಏರಿಯಾ ಹೆಚ್ಚಿಗೆ ಆದರೆ ರೆಸಿಸ್ಟೆನ್ಸ್ ಯಾಕೆ ಕಡಿಮೆ ಆಗ್ತೈತೆ ಅಂದರೆ ಇಂಟರ್ ಅಟಾಮಿಕ್ ಗ್ಯಾಪ್ ಇರ್ತೈತೆ ನೋಡ್ರಿ. ಆಟಮ್ಗಳ ಮಧ್ಯೆ ಗ್ಯಾಪ್ ಇರ್ತೈತಲ್ಲ. ಈಗ ನಮ್ಮ ಮಂದಿ ಭಾಷಣ ಇರ್ತಾರೆ, ಸ್ಪೀಡ್ ಬ್ರೇಕರ್ 1 ಹೊಕ್ಕು 4 ಹೊಕ್ಕು, ನಾ ಸೈಡ್ ಹೊಕ್ಕಿನಿ ಹಂಗಾರ ಮಾಡ್ತಾರೆ. ಇಲ್ಲ ಏನು ಮಾಡಿರ್ತಾರೆ ಅಂದರೆ ಒಂದೋ ಕಡೆ ಹೋಗಿ 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 ಒಂದು ತೆಗ್ ಮಾಡಿಬಿಡ್ತಾರೆ. ಅಷ್ಟು ಆ ಗ್ಯಾಪ್ನಾಗ ಹಿಂಗೆ ಹೋಗ್ಬಿಡ್ತಾರೆ. ತಿಳಿತಿಲ್ಲ ಹೇಳಿದ್ದು.
ಸಿಮಿಲರ್ಲಿ ಒಂದು ವೈರ್ದು ಏರಿಯಾ ಜಾಸ್ತಿ ಆದ್ರೆ ಇಂಟ್ರಾಟಾಮಿಕ್ ಸ್ಪೇಸಸ್ ಜಾಸ್ತಿ ಆಗಿ ಎಲೆಕ್ಟ್ರಾನ್ ಸ್ವಲ್ಪ ಈಸಿಯಾಗಿ ಪಾಸ್ ಆಗ್ತಾವೆ, ಕಂಪ್ಯಾರಿಟಿವ್ಲಿ ಕೊಲಿಷನ್ಸ್ ಕಡಿಮೆ ಆಗ್ತವೆ. ಸೊ ರೆಸಿಸ್ಟೆನ್ಸ್ ಈಸ್ ಹಾಂ, ಇವು ಎರಡೂ ಸೇರಿ ಬರೆದಾಗ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಡಿವೈಡೆಡ್ ಬೈ ಏರಿಯಾ ಅಂತ ಆಗ್ತದೆ. ಅವಾಗ ಈ ಪ್ರಪೋರ್ಷನಾಲಿಟಿ ಸಿಂಬಾಲ್ ನಾವು ರಿಮೂವ್ ಮಾಡಿದ್ರೆ ಅಲ್ಲೊಂದು ಕಾನ್ಸ್ಟೆಂಟ್ ಬರ್ತೈತಿ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. ಹಾಂ, ಅದ್ರ ಸಿಂಬಾಲದ ಹೆಸರು ರೋ. ಇಟ್ ರೆಪ್ರೆಸೆಂಟ್ಸ್ ಅ ಫಿಸಿಕಲ್ ಕ್ವಾಂಟಿಟಿ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಅಂತ ಬಂದ ತಕ್ಷಣ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕು ರೆಸಿಸ್ಟನ್ಸ್ ವರ್ಸಸ್ ರೆಸಿಸ್ಟಿವಿಟಿ ಅಂತ. ಹ್ಞೂ ರೀ, ಕಟ್ಟದ ಹಣೆ ಬಾರ ಈ ಕಾಣಿಸತ್ತಿಲ್ಲ. ಹಾಂ, ರೆಸಿಸ್ಟನ್ಸ್ ವರ್ಸಸ್ ರೆಸಿಸ್ಟಿವಿಟಿ. ರೆಸಿಸ್ಟನ್ಸ್ ಯೂನಿಟ್ ಹೇಳ್ರಿ. ಥ್ಯಾಂಕ್ ಯು. ಅದು ಎಷ್ಟು ಸರ್ತಿ ಅಂದ್ರೆ ಚಲೋನ. ನೆಕ್ಸ್ಟ್ ರೆಸಿಸ್ಟಿವಿಟಿ ಇದು ಓಮ್. ನೋಡೋಣ ಒಂದಿಷ್ಟು ಮಂದಿ ಅವಸರ ಮಾಡ್ತಾರೆ, ಎಲ್ಲರಲ್ಲ. ಈಗ ಆರ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ ಅಂದ್ರೆ ರೋ ಇಸ್ ಈಕ್ವಲ್ಸ್ ಟು ಆರ್ ಎ ಬೈ ಎಲ್ ಆಗ್ತತಿ. ರೆಸಿಸ್ಟೆನ್ಸ್ ಯೂನಿಟ್ ಏರಿಯಾ, ಲೆಂತ್ ಮೀಟರ್ 1 ಮೀಟರ್ ಉಳಿತು ಎಷ್ಟಾತ? ಹಾಂ, ನಮ್ಗೆ ಯಾರಂದು ಗೊತ್ತಾಗಲಿಲ್ಲ, ಓಮ್ ಪರ್ ಮೀಟರ್ ಅಂದಂಗೆ ಆತ. ನಿಮ್ಗೆ ಹಂಗೆ ಕೇಳಿಸಿರ್ಬೇಕು ಸರ್, ನಾವು ಯಾರು ಅನ್ನಂಗಿಲ್ಲ. ಓಮ್ ಮೀಟರ್ ಅಂದೀವಿ ನಾವು. ಸೊ ಓಮ್ ಮೀಟರ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ಈಗ ರೆಸಿಸ್ಟೆನ್ಸಿಗೂ ರೆಸಿಸ್ಟಿವಿಟಿಗೂ ಇರುವಂತಹ ಡಿಫರೆನ್ಸ್ ಅರ್ಥ ಮಾಡ್ಕೋಬೇಕು. ಹ್ಞೂ ಅನ್ರಿ. ಇದಕ್ಕೊಂದು ಎಕ್ಸಾಂಪಲ್ ತಗೊಂತೀನಿ. ಕಾಪರ್ ವೈಯರ್ದು 2 ಕಾಪರ್ ವೈರ್ ಅದಾವ ಅಂತ ಅನ್ಕೋರು ನಮ್ಮ ಕಡೆ. ಎಷ್ಟು ಅದಾವ? 2 ಕಾಪರ್, ಮತ್ತು ಮಿಕ್ಸ್ ಏನಿಲ್ಲ, 2 ಪ್ಯೂರ್ ಕಾಪರ್ ಅದಾವ. 2 ಕಾಪರ್ ವೈಯರಿಗೆ ರೆಸಿಸ್ಟಿವಿಟಿ ಸೇಮ್ ಇರ್ತೈತಿ, ರೆಸಿಸ್ಟೆನ್ಸ್ ಸೇಮ್ ಇರಬಹುದು, ಸೇಮ್ ಇರ್ಲಿಕ್ಕಿಲ್ಲ. ಬಿಕಾಸ್ ಲೆಂತ್ ಮತ್ತು ಏರಿಯಾ ಮೇಲೆ ಅದು ಚೇಂಜ್ ಆಗ್ತದೆ. ರೆಸಿಸ್ಟಿವಿಟಿ ಇದು ಕ್ರಮೇಣ ಅರ್ಥ ಆಗುತ್ತಾ, ಗ್ರ್ಯಾಜುವಲಿ. ಇದಕ್ಕೊಂದು ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗ್ತೀವಿ. ನಾವು ಏನು ಡಿಸ್ಕಸ್ ಮಾಡಾಕ್ತೀವಿ? ರೆಸಿಸ್ಟೆನ್ಸ್ ಹಾಗೂ ರೆಸಿಸ್ಟಿವಿಟಿ ನಡುವೆ ಇರ್ತಕ್ಕಂತಹ ವ್ಯತ್ಯಾಸ ಏನು, ಡಿಫರೆನ್ಸ್ ಏನು. ಓಕೆ, ಈಗ ನೋಡ್ರಿ, ರೆಸಿಸ್ಟಿವಿಟಿ ಅನ್ನೋದು ಮಟೀರಿಯಲ್ದು ಸ್ವಭಾವ, ಪ್ರಾಪರ್ಟಿ, ಕ್ಯಾರೆಕ್ಟರ್. ಈಗ ಕಾಪರಿಗೆ ಈಗ ನೋಡ್ರಿ, ಒಂದು ಯಾವುದೋ ಸಿಚುವೇಶನ್ ಒಳಗೆ ನಿಮ್ಮನ್ನು ಸಬ್ಜೆಕ್ಟ್ ಮಾಡಿದಾಗ ನಿಮಗೆ ಸಿಟ್ಟು ತರಿಸುವಂಥದ್ದು ಏನೋ ಒಂದು ಸಿಚುವೇಶನ್ ಒಳಗಿದ್ದಾಗ ಎಲ್ಲರೂ ಅಷ್ಟರ ಮಟ್ಟಿಗೆ ಸಿಟ್ಟಿಗೆತಾರ ಅಂತ ಏನು ಹೇಳಕ್ಕೆ ಬರೋಂಗಿಲ್ಲ. ಅವ್ರವ್ರ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಹ್ಞೂ ರೀ, ಈಗ ಕಾಪರಿಗೆ ಎಲೆಕ್ಟ್ರಾನ್ಸನ್ನ ಅಪೋಸ್ ಮಾಡುವಂಥ ಕ್ಯಾರೆಕ್ಟರ್ ಬೇರೆ, ಐರನ್ನಿಗೆ ಅದ ಎಲೆಕ್ಟ್ರಾನ್ಸನ್ನ ಅಪೋಸ್ ಮಾಡೋ ಕ್ಯಾರೆಕ್ಟರ್ ಬೇರೆ ಇರ್ತೈತೆ. ಎಷ್ಟರ ಮಟ್ಟಿಗೆ ಕಾಪರ್ ಎಲೆಕ್ಟ್ರಾನ್ಸನ್ನ ಅಪೋಸ್ ಮಾಡ್ತೈತಿ ಅನ್ನೋದು ಬೇರೆ, ಎಷ್ಟರ ಮಟ್ಟಿಗೆ ಐರನ್. ಸೊ ಕಾಪರ್ದು ರೆಸಿಸ್ಟಿವಿಟಿ ಅಂದ್ರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್, ಅದ್ರ ಪ್ರಾಪರ್ಟಿ, ಅದು ಚೇಂಜ್ ಆಗಂಗಿಲ್ಲ. ಓಕೆ, ಈಗ ಹಿಂಗೆ ಹೇಳ್ತೀನಿ ನೋಡ್ರಿ. ವಿ ಕ್ಯಾನ್ ಮೇಕ್ ರೆಸಿಸ್ಟೆನ್ಸ್ ಆಫ್ ಐರನ್ ಟು ಬಿ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ copper. We cannot make resistivity of iron equal to resistivity of copper. ರೆಸಿಸ್ಟೆನ್ಸ್ ಹೆಂಗೆ ಸೇಮ್ ಮಾಡ್ಬೋದು ಅಂದರೆ, ಐರನ್ ಏನು ತೊಗೊಂಡಿರಲ್ಲ, ಇದ್ರದ್ದೊಂದು ಬೇರೆ ಲೆಂತ್ ಬೇರೆ ಏರಿಯಾ, ಇದ್ರದ್ದೊಂದು ಕಾಪರ್ ಲೆಂತ್ ಏರಿಯಾ ಬೇರೆ ಬೇರೆ. ಆದರೆ ಆ ರೋಯಲ್ ಬೈ ಎ ಕ್ಯಾಲ್ಕುಲೇಷನ್ ಮಾಡಿದಾಗ ಐರನ್ದು ಕಾಪರ್ದು ರೆಸಿಸ್ಟೆನ್ಸ್ ಸೇಮ್ ಬರುತ್ತೆ, ಆದರೆ ರೆಸಿಸ್ಟಿವಿಟಿ ಎರಡರದು ಬೇರೆ ಬೇರೆ. ಅಂದರೆ ಐರನ್ದು ಕಾಪರ್ದು ಲೆಂತ್ ಏರಿಯಾ ಸೇಮ್ ತೊಗೊಂಡ್ಬಿಟ್ರೆ ರೆಸಿಸ್ಟೆನ್ಸ್ ಬೇರೆ ಬೇರೆ ಆಗುತ್ತೆ, ಯಾಕಂದರೆ ರೆಸಿಸ್ಟಿವಿಟಿ ಅದರದ್ದು ಬೇರೆ ಬೇರೆ ಇರ್ತದೆ. ಹಾಂ, ಈಗ ಇಷ್ಟೆಲ್ಲ ಹೇಳಿ ಅರ್ಥ ಆಗಲಿಲ್ಲ ಅಂದ್ರೆ ಇದಕ್ಕೊಂದು ಇನ್ನೂ ಸಿಂಪಲ್ ಎಕ್ಸಾಂಪಲ್ ಐತಿ. ಬರ್ತ್ಡೇ ಐತೆ ಅಂತ ಕೊಡಿ, ನಿಮ್ಮ ಫ್ರೆಂಡ್ ಹೋಗ್ತದೆ, ಹೇಳಿದ್ದೇನೆ ಹಣೆ ಬಾರ
ನಾನು ಈ ಕನ್ಸೆಪ್ಟ್ ನಾ ಯಾವಾಗೂ ಹೇಳಿದ್ದೇನು ಅಂತ ನಾ ತಿಳ್ಕೊಂಡಿನಿ. ಅದ್ರ ಬಗ್ಗೆ ಮಾತಾಡೋದು ಯಾರ ಬರ್ತಾರೆ ಅಂತ ಕೇಳಿ ನಾನು ಹಾಂ ಈ ಹೋಲ್ ಬಿಡ್ರಿ. ನಾ ಏನು ಹೇಳಾಗತ್ತೀನಿ ನನ್ನ ಕೇಳಿ. ನಿಮ್ಮ ಫ್ರೆಂಡ್ ಒಬ್ಬರದ್ದು ಬರ್ತ್ಡೇ ಐತಿ. ಸೊ ಆ ಫ್ರೆಂಡಿಗೆ ಫ್ರೆಂಡ್ಸ್ ಭಾಳ ಜನ ಅದಾರ. ಯಾರು ಬರ್ತ್ಡೇ ಐತಲ್ಲ ಫ್ರೆಂಡ್ಸ್ ಭಾಳ ಜನ ಅದಾರ. ಆ ಫ್ರೆಂಡ್ಸ್ನೊಳಗೆ 2 ಗುಂಪು ಅದಾವೆ. ಅವ್ರ ಕಂಡ್ರಾಗ ಬರೋಲ್ಲ, ಅವ್ರಿಗೆ ಇವ್ರ ಕಂಡ್ರಾಗ ಬರೋಂಗಿಲ್ಲ. ಬಟ್ ಆದರೆ ಇವರು ಕಾಮನ್ ಫ್ರೆಂಡ್ ಇಬ್ಬರಿಗೂ ಹಣೆ ಬಾರಿ ಇವ್ರಿಗೆ. ಸೊ ಇವ್ರು ಬರ್ತ್ಡೇ ಐತಿ ಈಗ. ಸೊ ಅದಕ್ಕೆ ಏನಾಗೈತಿ ಅಂದ್ರೆ ಇಬ್ಬರು ನಾವು ಕೇಕ್ ಮಾಡ್ಸ್ಕೊಂಬರ್ದು ದೊಡ್ಡದು ಅಂಥೇಳಿ ಇಬ್ಬರು ಕೇಕ್ ಬಂದಾರ. ಸೊ ಅನ್ಫಾರ್ಚುನೇಟ್ಲಿ ಇಬ್ಬರು ಸ್ಟ್ರಾಬೆರಿ ಕೇಕ ತಂದ್ಬಿಟ್ರ. ಅಂದ್ರೆ ಅವ್ರು ಬರ್ತ್ಡೇ ಇದ್ದವ್ರು ಅದನ್ನ ತಿನ್ಬೇಕಲ್ಲ ಹಗಲ ಮುಗಲ. ಇವರು ಉಟ್ರು ತಿನ್ಸೋರು ಬಂದು ನನಗೆ ಗೊತ್ತಿಲ್ಲ ನೀನು ನನ್ನ ಫ್ರೆಂಡ್ ತಿನ್ನು ಅಂತೇಳಿ ಉಟ್ರು. ಮತ್ತು ಅವ್ರಿಗೆ ತಿನ್ನಿಸಿ ಮಾರಿಗೆಲ್ಲ ಮೆತ್ತಿ ಒಬ್ಬರು ಮಾಡ್ತಾರೆ ಅಂತ ಇನ್ನೊಬ್ರು ಮಾಡ್ಕೊಂಡು ಒಬ್ರು ಮಾಡ್ತಾರೆ ಇನ್ನೊಬ್ರು ಮಾಡ್ಕೊಂಡು ಒಟ್ಟು ಹೊಂಡ್ರು ಹಾಗೆ ಇರಲಿ. ಸೊ ಕೇಕ್ ತೊಗೊಂಬಂದಾರ. ಅನ್ಫಾರ್ಚುನೇಟ್ಲಿ 2 ಸ್ಟ್ರಾಬೆರಿ ಕೇಕ್. ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು. ಈ ಗ್ರೂಪ್ನಾಗ ಒಬ್ಬೊಬ್ರು ಹೆಂಗದಾರ ಅಂದ್ರೆ ಅವ್ರವ್ರು ಆಗ್ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಮಾತಾಡ್ಸ್ತಾರೆ ಅವ್ರು ಯಾವಾಗಾರ. ಒಟ್ಟು ಆಗ್ಬರ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಹಂಗೆ ಯಾವಾಗಾರ ಕಾನ್ವರ್ಸೇಷನ್. ನಮಗೇನು ಬಿಡಲೆ ಅಂತ ಪರಿ ನಿಮ್ಮ ಗ್ರೂಪ್ ಆಗ್ಬರಂಗಿಲ್ಲ ಅಂತಲ್ಲ, ಇವ್ರು ಯಾಕೆ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ ಅಂಥೇಳಿ ಇವರಿಬ್ರು ಮಾತಾಡ್ತಿರ್ತಾರೆ. ಹಂಗೆ ಮಾತಾಡ್ಬೇಕಾರೆ ಒಬ್ಬರು ಇನ್ನೊಂದು ಟೀಮ್ನವ್ರು ಕೇಳ್ತಾರೆ, ಎಲ್ಲಿಲ್ಲೇ ಕೇಕ್ ಮಾಡಿಸಿದ್ದು ಸಾಸ್ನೂರು ಬೇಕ್ರಿ ಹಗ್ಗ ನಾವು ಅಲ್ಲೇ ಮಾಡಿಸಿವಿ ನೋಡು. ಮತ್ತು ನಾವು ಬಂದಾಗ ನೀವು ಇದ್ದಿದ್ದೆ ಇಲ್ಲ ಏನು ಹುಚ್ಚರ ಮಾತಾಡಿದ್ರೆ ಇಬ್ಬರು ಟೈಮ್ನಾಗ ಬಂದಿರ್ತೀವಿ ಅಲ್ಲೇ ಅಂತೀವ್ರು. ಎಷ್ಟು ಕೊಟ್ರಿ ಅದಕ್ಕೆ? ಇಲ್ಲೈತೆ ಮಜಾ ಆಗಿದೆ. ಎಷ್ಟು ಕೊಟ್ರಿ ಅದಕ್ಕೆ ಅಂಥೇಳಿ ನೀವು ಕೇಳ್ತಾನೆ. ಒಬ್ರು ಇನ್ನೊಬ್ರು ಕೇಳ್ತಾರೆ 400 ರೂಪಾಯಿ. ನಮಗೆ 200 ರೂಪಾಯಿ ಮಾಡಿದ್ರು ನೋಡಿ ಅವ್ರು. ನಿಮ್ಮ ಪರಿಚಯ ಅದಾರನ ಡಿಸ್ಕೌಂಟ್ ಮಾಡಿದ್ರನ? ಇಲ್ಲಪ್ಪ ಅಂತೀವ್ರು. ನಡಿಲೆ ಹೋಗೋಣ ಅಂಥೇಳಿ 2 ಗ್ರೂಪ್ನವ್ರು ಅಲ್ಲಿ ಹೋಗಿ ಬೇಕರಿಯಾಗಿ ನಿಂತ್ರಿ. ಇಲ್ಲಿ ಬರ್ರಿ ಇವ್ರಿಗೆ ಸ್ಟ್ರಾಬೆರಿ ಕೇಕ್ ಕೊಟ್ರಿ 400 ರೂಪಾಯಿ, ನಮ್ಗಾದ್ರೆ 500 ರೂಪಾಯಿ. ಯಾಕೆ ಫಡ್ ಕೊಡ್ತಾರೆ ಅವ್ರು ಹಂಗೆ ಕೇಳಿಕೊಟ್ರು. ಅವರು ಸಣ್ಣ ಕೇಕ್ ತೊಗೊಂಡ್ರೆ ನೀವು ದೊಡ್ಡ ಕೇಕ್ ತೊಗೊಂಡ್ರಿ. ಸ್ಟ್ರಾಬೆರಿ ಕೇಕ್ ಅನ್ಕೊಂಡು ಕುಂತ್ರೆ ಟೇಸ್ಟ್ ಸೇಮು, ಆದ್ರೆ ಸೈಜ್ ಮೇಲೆ ರೊಕ್ಕ ಚೇಂಜ್ ಆಗ್ತೈತಿ. ಹಂಗೆ ರೆಸಿಸ್ಟಿವಿಟಿ ಅಂದ್ರೆ ಟೇಸ್ಟ್ ಇದ್ದಂಗೆ, ಆದ್ರೆ ಲೆಂತ್ ಏರಿಯಾ ಹೆಂಗೆ ಆಗ್ತದೆ ಅನ್ನೋದ್ರ ಮೇಲೆ ರೊಕ್ಕ ಹೆಂಗೆ ಚೇಂಜ್ ಆಗ್ತೈತಲ್ಲ ಹಂಗೆ ರೆಸಿಸ್ಟೆನ್ಸ್ ಚೇಂಜ್ ಆಗ್ತದೆ. ಅರ್ಥ ಆತನ್ರಿ? ಈಗ ಅಂಗಡಿಗೆ ಹೋಗಿ ಅಂಕಲ್ ಇದು ಡೈರಿ ಮಿಲ್ಕ ಇದಕ್ಕೆ ಯಾಕೆ 5 ರೂಪಾಯಿ ಇದಕ್ಕೆ ಯಾಕೆ 30 ರೂಪಾಯಿ ರೀ ಏನು ಮಾಡ್ಬೇಕಮ್ಮ ಅಂತ ಕೇಳಿರಿ. ಅಕಸ್ಮಾತ್ ಅವಂಗೆ ಬೆಳಗಾವ್ ನಂಬರ್ ಇದ್ರೆ ಫೋನ್ ಮಾಡ್ತಾನ ಅಷ್ಟೇ, ಬರ್ರಿ ಇಲ್ಲೇ ಐ ಆಮ್ ಇನ್ ಡೇಂಜರ್ ಅಂತೇಳಿ. ಸಿಮಿಲರ್ಲಿ ರೆಸಿಸ್ಟಿವಿಟಿ ಅನ್ನೋದು ಈಗ ಸ್ಟ್ರಾಬೆರಿ ಕೇಕಿಗೆ ಯು ಕ್ಯಾನ್ ಮೇಕ್ ದ ಕಾಸ್ಟ್ ಆಫ್ ಪೈನಾಪಲ್ ಕೇಕ್ ಸೇಮ್ ಆಸ್ ಕಾಸ್ಟ್ ಆಫ್ ಸ್ಟ್ರಾಬೆರಿ ಕೇಕ್, ಬಟ್ ಯು ಕೆನಾಟ್ ಮೇಕ್ ಟೇಸ್ಟ್ ಆಫ್ ಪೈನಾಪಲ್ ಆ್ಯಂಡ್ ಸ್ಟ್ರಾಬೆರಿ ಸೇಮ್. ಅವಾಗ 2 ಸೇಮ್ ಮಾಡಿದರೆ ಸ್ಟ್ರಾಬೆರಿ ಪೈನಾಪಲ್ ಅನ್ನಂಗಿಲ್ಲ ಅವಾಗ. ತಿಳಿತೇನೆ ಹೇಳಿದ್ದು? ಓಕೆ, ಈಗ ನೋಡ್ರಿ, ಪ್ರತಿಯೊಂದು ಮಟೀರಿಯಲ್ಲಿಗೆ ಎಲೆಕ್ಟ್ರಾನ್ಸನ್ನ ಅಪೋಸ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಇರ್ತೈತೆ. ಆ ಕ್ಯಾರೆಕ್ಟರ್ ಬೇರೆ ಬೇರೆ ಇರುತ್ತೆ. ಕಾಪರ್ ಎಷ್ಟರ ಮಟ್ಟಿಗೆ ಎಲೆಕ್ಟ್ರಾನ್ಸನ್ನು ಅಪೋಸ್ ಮಾಡ್ತೈತಲ್ಲ, ಐರನ್ನು ಅಷ್ಟರ ಮಟ್ಟಿಗೆನ ಅಪೋಸ್ ಮಾಡ್ಬೇಕಂತೇನಿಲ್ಲ. ಕಾಪರಿಗೆ ಒಂದು ರೆಸಿಸ್ಟಿವಿಟಿ ಇರ್ತೈತಿ, ಐರನ್ನಿಗೆ ಒಂದು ರೆಸಿಸ್ಟಿವಿಟಿ ಇರುತ್ತೆ, ವಿಚ್ ಇಸ್ ಫಿಕ್ಸ್ಡ್ ಕಾನ್ಸ್ಟೆಂಟ್ ಫಾರ್ ದೋಸ್ ಮಟೀರಿಯಲ್ಸ್. ಡಿಪೆಂಡಿಂಗ್ ಆನ್ ವಾಟ್ ಈಸ್ ದ ಲೆಂತ್ ಆಫ್ ದ ಕಾಪರ್ ಆ್ಯಂಡ್ ಏರಿಯಾ ಆಫ್ ದ ಕಾಪರ್, ರೆಸಿಸ್ಟೆನ್ಸ್ ಆಫ್ ದ ಕಾಪರ್ ಕ್ಯಾನ್ ಬಿ ಆಲ್ಟರ್ಡ್. ಅರ್ಥ ಆತನ? ಒಂದು ಮಟೀರಿಯಲ್ಗೆ ಇದು ಫಿಕ್ಸ್, ರೆಸಿಸ್ಟಿವಿಟಿ ಫಿಕ್ಸ್. ಸರ್ ರೆಸಿಸ್ಟಿವಿಟಿ ಫಿಕ್ಸ್ ಅಂತೀರಿ ನೀವು, ಆದರೆ ಡಿಪೆಂಡ್ಸ್ ಆನ್ ಏರಿಯಾ ಆ್ಯಂಡ್ ಡಿಪೆಂಡ್ಸ್ ಆನ್ ಲೆಂತ್ ಅಂತ ಆತ ನೋಡಿ ಸರ್ ಈ ಫಾರ್ಮುಲಾ ಪ್ರಕಾರ. ಹಂಗಲ್ಲ ಅದು, ಇದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅದು. ಇದ್ರ ತಕ್ಕಂಗೆ ಇದು ಚೇಂಜ್ ಆಗಿ ಅದು ವ್ಯಾಲ್ಯೂ ಕಾನ್ಸ್ಟೆಂಟ್ ಉಳಿತಿರ್ತೈತಿ. ಏರಿಯಾ ನೀವು ಚೇಂಜ್ ಮಾಡಿದರೆ ಈಗ ಹೆಂಗಿರುತ್ತೆ ಗೊತ್ತನ? ರೆಸಿಸ್ಟಿವಿಟಿ ಇದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ, ಆದರೆ ರೆಸಿಸ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಬೇಕಲ್ಲ ಮತ್ತೆ, ಅದು ಫಾರ್ಮುಲಾ ಇದು. ತಿಳಿದೇನ್ರಿ? ಟ್ರೂ ಆರ್ ಫಾಲ್ಸ್ ಹೇಳ್ರಿ. ವಿ ಕ್ಯಾನ್ ಚೇಂಜ್ ದ ರೆಸಿಸ್ಟಿವಿಟಿ ಆಫ್ ಅ ಮಟೀರಿಯಲ್. ವಿ ಕ್ಯಾನ್ ಚೇಂಜ್ ರೆಸಿಸ್ಟೆನ್ಸ್. True. We can make resistance of two materials same. True. One false, one true. One false, one true. ಹಿಂಗೆ ಕೇಳಂಗಿಲ್ಲ ನಾ ಕ್ವಶನ್. ನಮ್ಮ ಕ್ವಶನ್ ಮೇಲೆ ಆನ್ಸರ್ ವಿಚಾರ ಮಾಡ್ಬೇಕು. ಫಾಲ್ಸ್, ಟ್ರೂ, ಎಂಜಾಯ್ ಮಾಡ್ಕೊಂಡು ಕುಂದ್ಬಿಟ್ಟಿರ್ತಾರೆ. ಇರಲಿ
ಎಂಜಾಯ್ ಮಾಡ್ಬೇಕು ಕರೆಕ್ಟ್ ಹಂಗಂಥೇಳಿ. ಸೊ ರೆಸಿಸ್ಟೆನ್ಸು ರೆಸಿಸ್ಟಿವಿಟಿ ಇದೆಲ್ಲ ಅರ್ಥ ಆತ್ರಿ ಈಗ. ಒಂದು ಕೆಲಸ ಮಾಡಿರಿ, ರೆಸಿಸ್ಟಿವಿಟಿದು ಏನು ಡೆಫಿನೇಷನ್ ಕೊಟ್ಟಿದ್ರೆ ನಾನು ನೋಡಿಲ್ಲ ಕೊಟ್ಟಾರ ಇಲ್ಲೋ ಅಂಥೇಳಿ. ಕೊಟ್ಟಾರ ಅದನ್ನು ಓದ್ರಿ. ಈಗ ಸದ್ಯ ಟೈಮ್ ಆಗಿಲ್ಲ, ಓದ್ರಿ ಒಂದು ಸರ್ತಿ. ರೆಸಿಸ್ಟಿವಿಟಿ ಡೆಫಿನೇಷನ್. ಇದನ್ನು ಮುಂದಿನ ಸಂಚಿಕೆಯೊಳಗೆ ಮುಂದುವರಿಸೋಣ. ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಎಕ್ಸ್ಪ್ಲೇನ್ ಮಾಡೋಕೆ. ಡೆಫಿನಿಷನ್ ರೆಸಿಸ್ಟಿವಿಟಿ ಅರ್ಥ ಗೊತ್ತಾಗೈತೆ ನಮ್ಗೀಗ. ಡೆಫಿನಿಷನ್ ಹಂಗೆ ಯಾಕೆ ಹೇಳ್ತಾರೆ, ಏನೋ ಒಂದಂಗೆ ಆಗ್ತದೆ, ಅದು ಯಾಕೆ ಹಂಗೆ ಅಂತ ನೋಡೋಣ. ಗೊತ್ತಾತ್ರಿ? ಓಕೆ, ಥ್ಯಾಂಕ್ ಯು.